ಡಾಕ್ಟರ್ ಅಬ್ದುಲ್ ಕಲಾಂ ರವರು ಹೇಳುತ್ತಾರೆ, ನಿದ್ದೆಯಲ್ಲಿ ಕಾಣುವುದು ಕನಸಲ್ಲ, ಒಬ್ಬ ವ್ಯಕ್ತಿಯನ್ನು ನಿದ್ದೆಗೆಡುವಂತೆ ಮಾಡುವುದೇ ಕನಸು ಎಂದು. ಇಂದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳ ಸರಿಯಾಗಿ ಹೊಂದುವಂತ ಮಾತು, ನಮ್ಮ ಹಳೆ ವಿದ್ಯಾರ್ಥಿ ಸಂಘದವರು LKG ಮತ್ತು UKG ಆರಂಭದ ಕನಸು ಕಂಡರು. ಇಂದು ಅದು ನನಸಾಗಿಯೂ ಬಿಟ್ಟಿದೆ. ಬಹಳ ಪರ್ವದ ಕಾಲ, ಪುಣ್ಯದ ಕಾಲ. ಈಗಾಗಲೇ ನಮ್ಮ LKG ತರಗತಿಯು ಉದ್ಘಾಟನೆಯಾಗಿದೆ, ಹಾಗೆಯೇ ಅಲ್ಲಿ ಸ್ಮಾರ್ಟ್ ತರಗತಿಯು ಕೂಡ ಉದ್ಘಾಟನೆಯಾಗಿದೆ. ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಲು ಹಾಗೆಯೇ ಪ್ರಾಸ್ತಾವಿಕವಾಗಿ ಮಾತನಾಡಲು ನಮ್ಮ ಶಾಲೆಯ ಬೆನ್ನೆಲುಬು, ನಮ್ಮ ಹಿರಿಯ ವಿದ್ಯಾರ್ಥಿಯೂ ಆಗಿರುವಂತಹ ಶ್ರೀ ಧನಂಜಯ್ ಕುಮಾರ್ ಸರ್ ಅವರು ಈ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ನಮಸ್ಕಾರ. ವಿದ್ಯಾಧಿ ದೇವತೆಯಾದಂತಹ ಸರಸ್ವತಿಗೆ ನಮಸ್ಕರಿಸ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗೌರವಾನ್ವಿತರಿಗೆ ನಮಸ್ಕರಿಸ್ತಾ, ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೆ ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸ್ತಾ, ನಮ್ಮ ಕರ್ನೋಡಿ ಶಾಲೆ 50 ವರ್ಷಕ್ಕಿಂತಲೂ ಹೆಚ್ಚಿನ ಇತಿಹಾಸವನ್ನು ಹೊಂದಿರುವಂತಹ ಶಾಲೆ. ಸಮಾಜಕ್ಕೆ ಸಾವಿರಾರು ಹಿರಿಯ ವಿದ್ಯಾರ್ಥಿಗಳನ್ನು ಕೊಡುಗೆಯಾಗಿ ನೀಡಿ ಸಮರ್ಥ ಸಮಾಜದ ನಿರ್ಮಾಣಕ್ಕೆ ನಮ್ಮ ಈ ಶಾಲೆ ಬಲಿಷ್ಠವಾದಂತಹ ಬುನಾದಿಯನ್ನ ಹಾಕಿತ್ತು. ಆದರೆ ದಿನಗಳು ಕಳೆದಂತೆ ನಾವೆಲ್ಲರೂ ಕೂಡ ಕನ್ನಡ ಮಾಧ್ಯಮದ ಕಡೆ ವಿಮುಖರಾಗಿ ಆಂಗ್ಲ ಮಾಧ್ಯಮದ ಕಡೆಗೆ ಮುಖವನ್ನ ಮಾಡಿದಾಗ ಸ್ವಾಭಾವಿಕವಾಗಿ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂತು. ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂದ ಹಾಗೆ ಶಾಲೆಯ ಮೂಲಭೂತ ಸೌಕರ್ಯಗಳು ಕೂಡ ಕಡಿಮೆ ಆಗ್ತಾ ಬಂತು. ಈ ಸಂದರ್ಭದಲ್ಲಿ ನಮ್ಮ ಈ ಕನ್ನಡ ಮಾಧ್ಯಮ ಶಾಲೆಯನ್ನ ಯಾವುದಾದರೂ ರೀತಿಯಲ್ಲಿ ಉಳಿಸಿಕೊಳ್ಬೇಕು, ಬೆಳೆಸಿಕೊಳ್ಳಬೇಕು ಹೇಳುವಂತಹ ಉದ್ದೇಶದಿಂದ ಶಾಲೆಯ ಹಿರಿಯ ವಿದ್ಯಾರ್ಥಿಗಳಾದಂತಹ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದು ಕಡೆ ಸೇರಿ ಅಧ್ಯಾಪಕ ವೃಂದದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು, ಊರವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು, SDMCಯ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಶಾಲೆಯನ್ನ ಅಭಿವೃದ್ಧಿಯನ್ನ ಮಾಡಬೇಕು ಹೇಳುವಂತಹ ಕನಸನ್ನ ಕಾಣಲಿಕ್ಕೆ ಪ್ರಾರಂಭ ಮಾಡಿದೆವು. ಮೊದಲ ಹೆಜ್ಜೆಯಾಗಿ ಕ್ಯಾನ್ಫಿನ್ ಹೋಮ್ಸ್ ಸಂಸ್ಥೆಯನ್ನ ನಾವು ಭೇಟಿ ಮಾಡಿದೆವು, ಅವರ ಸಹಾಯವನ್ನ ಪಡ್ಕೊಂಡೆವು. ರೋಟರಿ ಕ್ಲಬ್ ಬೆಳ್ತಂಗಡಿಯನ್ನ ಭೇಟಿಯಾದೆವು, ಅವರ ಸಹಾಯವನ್ನ ಪಡ್ಕೊಂಡೆವು. ಬಹಳ ಮುಖ್ಯವಾಗಿ ಆ ನಂತರದ ದಿನಗಳಲ್ಲಿ ನಾವು ಬೆಳ್ತಂಗಡಿ ತಾಲೂಕಿನ ಪ್ರತಿಷ್ಠಿತ ಸೇವಾ ಸಂಸ್ಥೆಯಾದಂತಹ ಬದುಕು ಕಟ್ಟೋಣ ಬನ್ನಿ ಸಂಸ್ಥೆಯ ಸಂಚಾಲಕರಾದ ಮೋಹನ್ ಕುಮಾರ್ ಅವರನ್ನು ಕೂಡ ಭೇಟಿ ಮಾಡಿ ಈ ಶಾಲೆಯನ್ನ ನಾವು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ, ನಿಮ್ಮ ಸಹಾಯ ಬೇಕು ಅಂತ ಅವರು ಕೇಳಿದಾಗ, ನೀವೆಲ್ಲರೂ ಇದ್ದೀರಿ ಅಂತಾದ್ರೆ ನಾನು ನಿಮ್ಮ ಜೊತೆ ಇದ್ದೇನೆ ಹೇಳುವಂತಹ ಭರವಸೆಯ ಮಾತುಗಳನ್ನ ಆಡಿ ನಾವೆಲ್ಲರೂ ಸೇರಿ ಈ ಶಾಲೆಯ ಒಂದು ಜೀರ್ಣೋದ್ಧಾರವನ್ನೇ ಮಾಡಿದೆವು. ಆ ನಂತರ MLC ಪ್ರತಾಪ್ ಸಿಂಹ ನಾಯ್ಕ ಅವರು, ಶಾಸಕರಾದಂತಹ ಹರೀಶ್ ಪುಂಜಾರ್ ಅವರು ಕೂಡ ನಮಗೆ ವಿಶೇಷ ಅನುದಾನವನ್ನ ಕೊಟ್ಟ ಪರಿಣಾಮವಾಗಿ ಇಂದು ಈ ಶಾಲೆ ಒಂದು ಖಾಸಗಿ ಶಾಲೆಗೆ ಪೈಪೋಟಿಯನ್ನ ಕೊಡುವ ರೀತಿಯಲ್ಲಿ ಅಭಿವೃದ್ಧಿಯಾಗಿ ನಿಂತಿದೆ. ಈ ನಿಟ್ಟಿನಲ್ಲಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಹೇಗೆ ಹೆಚ್ಚಿಸಬೇಕು ಹೇಳುವಂತಹ ಆಲೋಚನೆಯನ್ನ ನಾವು ಮಾಡಿದಾಗ ನಮಗೆ ಕಂಡುಕೊಂಡು ಬಂದಂತಹ ಸತ್ಯ ಏನು ಅಂತ ಹೇಳಿದ್ರೆ, ಈ ಶಾಲೆಗೆ ನಾವು ಇಂಗ್ಲಿಷ್ ಮಾಧ್ಯಮವನ್ನ ತರಬೇಕು ಹೇಳುವಂತಹ ಆಲೋಚನೆಯನ್ನ ಮಾಡಿದಾಗ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ, ನನ್ನ ನೆಚ್ಚಿನ ಶಿಷ್ಯನಾದಂತಹ ಸಂತೋಷ್ ರವರ ಒಂದು ಪೂರ್ಣ ಸಹಕಾರದೊಂದಿಗೆ ನಾವು ಈ ಶಾಲೆಯಲ್ಲಿ ದ್ವಿಭಾಷಾ ಮಾಧ್ಯಮವನ್ನ ಪ್ರಾರಂಭ ಮಾಡಲಿಕ್ಕೆ ನಮಗೆ ಶಕ್ತವಾಯಿತು. ಆ ನಂತರದ ದಿನದಲ್ಲಿ ಮತ್ತೊಮ್ಮೆ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಸುರೇಶ್ ಮತ್ತು ಗಣೇಶ್ ಅವರು, ಇಲ್ಲ ಈ ಶಾಲೆಗೆ ಇನ್ನಷ್ಟು ವಿದ್ಯಾರ್ಥಿಗಳು ಬರಬೇಕು ಅಂತ ಆದ್ರೆ ಇಲ್ಲಿ LKG UKGಯನ್ನ ಪ್ರಾರಂಭ ಮಾಡಬೇಕು, ಆ ಕಡೆಗೆ ನಮ್ಮ ಪ್ರಯತ್ನ ಆಗಬೇಕು ಅಂತ ಅವರ ಆಲೋಚನೆಗಳು ಪ್ರಾರಂಭವಾದಾಗ ನಾವು ಮತ್ತೊಮ್ಮೆ ಆ ಕಡೆಗೆ ಕಾರ್ಯಪ್ರವೃತ್ತರಾಗಿ LKG ಮತ್ತು UKGಯನ್ನ ಪ್ರಾರಂಭ ಮಾಡಿದ್ದೇವೆ. ಈ LKG ಮತ್ತು UKGಗೆ ಮಕ್ಕಳಿಗೆ ನಾವು ನಿಗದಿಪಡಿಸಿದಂತ ಫೀಸ್ ಇರುವಂತದ್ದು ಕೇವಲ 5,000 ರೂಪಾಯಿ ವರ್ಷಕ್ಕೆ. ಉಳಿದ ಎಲ್ಲ ಖರ್ಚುಗಳನ್ನ ನಾವು ಹಿರಿಯ ವಿದ್ಯಾರ್ಥಿ ಸಂಘದಿಂದ ಭರಿಸ್ತಾ ಇದ್ದೇವೆ. ಆ ಉದ್ದೇಶಕ್ಕಾಗಿ ಹಿರಿಯ ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದು ವಿನೂತನವಾದಂತಹ ವಿದ್ಯಾನಿಧಿ ಯೋಜನೆ ಅಂತ ಹೇಳುವುದನ್ನ ವಾಟ್ಸಪ್ ಗ್ರೂಪ್ ಅನ್ನ ಪ್ರಾರಂಭ ಮಾಡಿದ್ದಾರೆ. ಇದರಲ್ಲಿ ಪ್ರತಿ ತಿಂಗಳು ಒಬ್ಬ ಹಿರಿಯ ವಿದ್ಯಾರ್ಥಿ 100 ರೂಪಾಯಿಯನ್ನ ಒಂದು ಟೀಚರ್ನ ವೇತನಕ್ಕಾಗಿ ಹಾಕುವಂತಹ ಯೋಜನೆಯನ್ನು ಕೂಡ ಪ್ರಾರಂಭ ಮಾಡಿಕೊಂಡಿದ್ದೇವೆ. ಒಟ್ಟಿನಲ್ಲಿ ಈ ಶಾಲೆಯನ್ನ ನಾವು ಬೆಳ್ತಂಗಡಿ ತಾಲೂಕಿನಲ್ಲಿಯೇ ಒಂದು ಮಾಡೆಲ್ ಸ್ಕೂಲ್ ಆಗಿ ಮಾಡಬೇಕು ಅಂತ ಹೇಳಿ ಆಲೋಚನೆಯನ್ನ ಮಾಡಿದ್ದೇವೆ. ಈ ಹತ್ತಿದಂತಹ ಮೆಟ್ಲುಗಳನ್ನ ನಾವು ಮರಿಬಾರದು. ಆದ್ರಿಂದ
ನಾವು ಬದುಕು ಕಟ್ಟೋಣ ಬನ್ನಿಯ ಮೋಹನ್ ಕುಮಾರ್ ಅವರಿಗೆ ಸದಾ ಸ್ಮರಿಸ್ತೇವೆ. ನಿಮ್ಮ ಸಹಾಯವನ್ನ ಯಾವತ್ತೂ ನಾವು ನೆನಪಿನಲ್ಲಿಟ್ಕೊಳ್ತೇವೆ. ಅದೇ ರೀತಿ ರೋಟರಿ ಕ್ಲಬ್ ಬೆಳ್ತಂಗಡಿಯ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಸಹಾಯವನ್ನು ನಾವು ಯಾವತ್ತೂ ಮರೆಯುವುದಿಲ್ಲ. ಕ್ಯಾನ್ಫಿನ್ ಹೋಮ್ಸ್ನ ಬೆಂಬಲವನ್ನ ಯಾವತ್ತೂ ಮರೆಯುವುದಿಲ್ಲ. ಅದಲ್ಲದೆ ಊರವರ ಮತ್ತು ಹೆತ್ತವರ SDMC ಅವರ ಸಹಕಾರವನ್ನ ಯಾವತ್ತೂ ನಾವು ಸ್ಮರಿಸ್ತೇವೆ. ಅದರ ಜೊತೆಯಲ್ಲಿ ಶಾಸಕರಾದಂತಹ ಹರೀಶ್ ಪೂಂಜಾರ್ ಅವರು, ಅದೇ ರೀತಿ ವಿಧಾನ ಪರಿಷತ್ನ ಶಾಸಕರಾದ ಪ್ರತಾಪ್ ಸಿಂಹ ನಾಯ್ಕ ಅವರ ಕೊಡುಗೆಯನ್ನು ಕೂಡ ಸದಾ ನಾವು ಸ್ಮರಿಸಿಕೊಳ್ತಾ, ಅದೇ ರೀತಿ ಪಂಚಾಯತ್ನ ಸಹಾಯವನ್ನು ಕೂಡ ನಾವು ಸದಾ ಸ್ಮರಿಸಿಕೊಳ್ತಾ, ನಾವು ಇಂದಿನ ಈ ಕಾರ್ಯಕ್ರಮ ಬಹಳ ನಮ್ಮ ಕನಸಿನ ಒಂದು ಕಾರ್ಯಕ್ರಮ. LKG ಮತ್ತು UKGಯ ಏನು ಅಧಿಕೃತ ತರಗತಿಯ ಉದ್ಘಾಟನಾ ಕಾರ್ಯಕ್ರಮವನ್ನ ಇವತ್ತು ನಾವು ಈಗಾಗಲೇ ನೆರವೇರಿಸಿದ್ದೇವೆ. ಈಗ ಸಭಾ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಳ್ಳಲಿಕ್ಕಿದ್ದೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಮತ್ತೆ ಹಲವಷ್ಟು ದಾನಿಗಳು ನಮಗೆ ಸಹಾಯವನ್ನ ನೀಡಿದ್ದಾರೆ. ಎಲ್ಲ ದಾನಿಗಳ ಇರುವಿಕೆಯನ್ನು ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ, ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಇಂದಿನ ಈ ಕಾರ್ಯಕ್ರಮದ ಸಭಾಧ್ಯಕ್ಷರು ಆಗಿರುವಂತಹ SDMCಯ ಅಧ್ಯಕ್ಷರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಳೆ ವಿದ್ಯಾರ್ಥಿ ದಿವ್ಯಾ ಅವರು ವೇದಿಕೆಗೆ ಬಂದು ಹೂವನ್ನ ಕೊಟ್ಟು ಗೌರವಿಸಬೇಕು, ಶಾಲು ಗೌರವವನ್ನ ನೀಡಬೇಕು SDMC ಅಧ್ಯಕ್ಷರಿಗೆ ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಬದುಕು ಕಟ್ಟೋಣ ಬನ್ನಿ ಸಂಚಾಲಕರು, ನಮ್ಮ ಈ ಶಾಲೆಯ ಅಭಿವೃದ್ಧಿಯ ಹರಿಕಾರರು ಶ್ರೀ ಮೋಹನ್ ಕುಮಾರ್ ಅವರು ಉಪಸ್ಥಿತರಿದ್ದಾರೆ. ನಿಮ್ಮ ಉಪಸ್ಥಿತಿಯನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಗುರುತಿಸ್ತಾ ಅವರಿಗೆ ಅಶ್ರಫ್ ಅವರು ವೇದಿಕೆಗೆ ಬಂದು ಶಾಲು ಗೌರವವನ್ನ ನೀಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ರೋಟರಿ ಕ್ಲಬ್ನ ನಿಯೋಜಿತ ಅಧ್ಯಕ್ಷರಾದಂತಹ ಶ್ರೀಧರ್ KV ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅವರನ್ನ ಆತ್ಮೀಯವಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಸದಾಶಿವ ಕಕ್ಕೇನ ಅವರು ವೇದಿಕೆಗೆ ಬಂದು ಶಾಲು ಗೌರವವನ್ನ ನೀಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಕರ್ನಾಡಿ ಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಘದ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ನೋಟರಿ ವಕೀಲರಾಗಿರುವ ಸಂತೋಷ್ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನ ರಾಜೇಶ್ ಅವರು ವೇದಿಕೆಗೆ ಬಂದು ಶಾಲು ಗೌರವವನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳ ಚಾಲನಾ ಶಕ್ತಿ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವ ಸುರೇಶ್ ಶೆಟ್ಟಿ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮುಸ್ತಾಕ್ ಅವರು ವೇದಿಕೆಗೆ ಬಂದು ಶಾಲು ಗೌರವವನ್ನ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದಂತಹ ತಾರಾನಾಥ್ ಇವರು ಉಪಸ್ಥಿತರಿದ್ದಾರೆ. ನಿಮ್ಮ ಇರುವಿಕೆಯನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಅವರಿಗೆ ಗಣೇಶ್ ಅವರು ವೇದಿಕೆಗೆ ಬಂದು ಶಾಲು ಗೌರವವನ್ನ ನೀಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ನಮ್ಮ LKG ಮತ್ತು UKGಯ ಕೊಠಡಿಯ ಉದ್ಘಾಟನೆ ಆಗಬೇಕು ಅಂತಾದ್ರೆ ಬಹಳಷ್ಟು ದಾನಿಗಳು ಅದಕ್ಕೆ ಸಹಕಾರವನ್ನ ನೀಡಿದ್ದಾರೆ. ಅವರನ್ನ ಸ್ವಾಗತಿಸಬೇಕಾದದ್ದು ನನ್ನ ಕರ್ತವ್ಯ ಅಂತ ತಿಳ್ಕೊಳ್ತಾ ಇದ್ದೇನೆ. ಆ LKG UKG ವಿಭಾಗದಲ್ಲಿ ಒಂದು ಟಿವಿಯ ಕೊಡುಗೆಯನ್ನ ನಮಗೆ ನೀಡಿ ಸಹಕರಿಸಿರುವವರು ಶ್ರೀಯುತ ಬಾಲಕೃಷ್ಣ ಅವರು, ನೈಮಿಷ ಎಂಟರ್ಪ್ರೈಸಸ್ ಕೊಕ್ಕಡ ಇದರ ಮಾಲಕರು ಮತ್ತು ಸೇವಾ ಭಾರತಿ ಕನ್ಯಾಡಿ ಇದರಲ್ಲಿ ತನ್ನನ್ನ ತಾನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವಂತಹ ಒಬ್ಬ ಸಮಾಜ ಸೇವಕ ಬಾಲಕೃಷ್ಣ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೆಂಕಟೇಶ್ ಕಾಶಿಬೆಟ್ಟು ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ, ಅವರು ಉಪಸ್ಥಿತರಿಲ್ಲ, ಅವರ ಅನುಪಸ್ಥಿತಿಯಲ್ಲಿ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಮೊಹಮ್ಮದ್ ಆಲಿ ಕಕ್ಕೇನಾ ಇವರು ಅನುಪಸ್ಥಿತರಿದ್ದಾರೆ, ಅವರನ್ನು ಕೂಡ ನಾನು ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಶಾಲೆಯ ಕೊಠಡಿಯ ಸೌಂದರ್ಯೀಕರಣಕ್ಕೆ ಸಹಕಾರವನ್ನ ನೀಡಿದ ಶ್ರೀಯುತ ಪ್ರವೀಣ್ ಶೆಟ್ಟಿ ಇವರು ಉಪಸ್ಥಿತರಿದ್ದಾರೆ. ಅವರನ್ನ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸುಜಿತ್ ಗುರಿಂಗಾನ ಇವರು ಅವರ ಅನುಪಸ್ಥಿತಿಯಲ್ಲಿ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಬೆನಕ ಎಲೆಕ್ಟ್ರಿಕಲ್ಸ್ನ ಮುರಳಿ ಅವರು ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪ್ರಕಾಶ್ ಬಳಂಜ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಅಶ್ರಫ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ತುಂಬಾ ಸಹಕಾರವನ್ನ ನೀಡಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮ ಮಿತ್ರರು U+ ವಾಹಿನಿಯ ನಮ್ಮ ಪ್ರೀತಿಯ ದಿನೇಶ್ ಕೋಟ್ಯಾನ್ ಮತ್ತು ಅವರ ಸಂಗಡಿಗರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸದಾಕಾಲ ಶಾಲೆಗೆ ಏನಾದರೂ ಕೊಡುಗೆಗಳು ಬೇಕಿದ್ರೆ ಎಲ್ಲರ ಹಿಂದೆ ನಿಂತು ಅವರನ್ನ ಮುಂದೆ ದೂಡುವವರು ಗಣೇಶ್ ಅವರು. ಗಣೇಶ್ ಅವರನ್ನ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಹಿರಿಯ ಊರಿನ ಹಲವು ಗಣ್ಯರು ಉಪಸ್ಥಿತರಿದ್ದಾರೆ, ಅಧ್ಯಾಪಕ ವೃಂದದವರು ಉಪಸ್ಥಿತರಿದ್ದಾರೆ.
ಎಲ್ಲ ಹೆತ್ತವರು ಉಪಸ್ಥಿತರಿದ್ದಾರೆ. ಬಹಳ ಮುಖ್ಯವಾಗಿ ಪುಟಾಣಿಗಳು ಬಹಳ ನಗುಮುಖದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲರನ್ನೂ ಒಂದೇ ಮಾತಿನಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ, ಮುಂದಿನ ದಿನಗಳಲ್ಲಿ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೇನೆ, ನಮ್ಮ ಶಾಲೆ ಖಾಸಗಿ ಶಾಲೆಗೆ ಪೈಪೋಟಿ ಕೊಡುವಷ್ಟು ಬೆಳೆದಿದೆ. ವಿದ್ಯಾರ್ಥಿಗಳನ್ನ ಹೆಚ್ಚು ಫೀಸನ್ನ ಕೊಟ್ಟು ಬೇರೆ ಖಾಸಗಿ ಶಾಲೆಗೆ ಕಳಿಸಿ ಕಷ್ಟಪಡುವ ಬದಲು ಯಾರಿಗೆ ಆರ್ಥಿಕವಾದಂತಹ ತೊಂದರೆ ಇದೆಯೋ ಅವರು ಖಂಡಿತವಾಗಿಯೂ ಈ ಶಾಲೆಯ ದ್ವಾರ ನಿಮಗೆ ಮುಕ್ತವಾಗಿ ತೆರೆದಿದೆ. ಬನ್ನಿ, ಒಳ್ಳೆಯ ವಿದ್ಯಾಭ್ಯಾಸವನ್ನ ಈ ಶಾಲೆಯಲ್ಲಿ ಕೊಡುವಂತಹ ವ್ಯವಸ್ಥೆ ಆಗ್ತದೆ. ಪರಿಣಾಮ ಏನಾಗ್ತದೆ ಈ ಶಾಲೆಯಲ್ಲಿ ಕಲ್ತರೆ ಅಂತ ಹೇಳಿದ್ರೆ, ನನ್ನ ಹಾಗೆ, ಸಂತೋಷರ ಹಾಗೆ, ರಾಜೇಶ್ವರ ಹಾಗೆ, ನಂತರ ಇಲ್ಲಿರುವ ಹಲವು ಹಿರಿಯ ವಿದ್ಯಾರ್ಥಿಗಳ ಹಾಗೆ ಸಮಾಜದಲ್ಲಿ ಸಾಧನೆಯನ್ನ ಮಾಡಲಿಕ್ಕೆ ಈ ಶಾಲೆ ವೇದಿಕೆಯನ್ನ ಕಲ್ಪಿಸಿಕೊಡ್ತದೆ ಅಂತ ಹೇಳುವುದನ್ನ ಹೇಳ್ತಾ, ಎಲ್ರಿಗೂ ಕೂಡ ಆತ್ಮೀಯವಾದಂತಹ ವಂದನೆಗಳನ್ನ ಸಲ್ಲಿಸ್ತಾ ಎಲ್ಲರನ್ನ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಬಂದಂತಹ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಿದ ಸರ್, ತಮಗೂ ಪ್ರೀತಿಪೂರ್ವಕ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಸರ್ಗೆ ಶಾಲನ್ನು ಹಾಕುವುದರ ಮೂಲಕ ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇನೆ. ಶಾಲೆಯ ಮುಖ್ಯೋಪಾಧ್ಯಾಯರು ನಮ್ಮ ಜೊತೆ ಸದಾ ಈ ಕಾರ್ಯಕ್ರಮ ಆಗಬೇಕು ಅಂತಾದರೆ ನಮಗೆ ಸಹಾಯವನ್ನ ಕೊಡ್ತಾ ಇರುವವರು ಶಾಲೆಯ ಮುಖ್ಯೋಪಾಧ್ಯಾಯರು. ಅವರು ಬರೀ ಸಹಾಯವನ್ನ ಮಾತ್ರ ಕೊಡುವುದಲ್ಲ, ನಾವು ಏನಾದರೂ 5,000 ಕೊಟ್ಟರೆ ಅವರು 10,000 ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬೆಂಬಲವನ್ನ ಕೊಡುವವರು. ಯಾಕೆ ಹೇಳಿದರೆ, ಅಧ್ಯಾಪಕರು ಸಾಮಾನ್ಯವಾಗಿ ಮುಖ್ಯೋಪಾಧ್ಯಾಯರು ಹೇಗಿರ್ತಾರೆ ಅಂತ ಹೇಳಿದರೆ, ಊರವರು ಏನಾದರೂ ಕೊಟ್ಟರೆ ತಗೊಳ್ಳುವ ಅಂತ ಹೇಳುವ ಮನಸ್ಥಿತಿಯಲ್ಲಿರುವಂತಹ ಈ ಸಮಯದಲ್ಲಿ ಇಲ್ಲಿ ಎಲ್ಲ ಅಧ್ಯಾಪಕರು ಕೂಡ ತಮ್ಮ ಆದಾಯದಲ್ಲಿ ನಾವು ಇಷ್ಟನ್ನ ಈ ಶಾಲೆಗೆ ನಿಮ್ಮ ಜೊತೆ ಕೊಡ್ತೇವೆ ಅಂತ ಹೇಳಿ ಗುರುತಿಸಿಕೊಳ್ಳುವವರು. ಅದೇ ರೀತಿ ನಮ್ಮ ಮುಖ್ಯೋಪಾಧ್ಯಾಯರು ಅದರಲ್ಲಿ ಓರ್ವರು. ಆದ್ರಿಂದ ಈ ಹಂತಕ್ಕೆ ಬಂದಿದೆ ಅಂತ ಹೇಳುವುದನ್ನು ನಾನು ಹೇಳ್ತಾ, ಮುಖ್ಯೋಪಾಧ್ಯಾಯರಿಗೂ ವಿಶೇಷವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ರಮೇಶ್ ಸರ್ ಅವರು ಶಾಲು ಗೌರವವನ್ನ ನೀಡಬೇಕಾಗಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಈ LKG UKG ತರಗತಿಯ ಆರಂಭದ ಹಿಂದೆ ಒಂದಷ್ಟು ಸಹೃದಯವಂತವರ ಬೆಂಬಲವಿದೆ, ಹಾರೈಕೆ ಇದೆ. ಅವರೂ ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಪ್ರೀತಿಯ ಆಹ್ವಾನದ ಮೇರೆಗೆ ಆಗಮಿಸಿದ್ದಾರೆ. ಅವರ ಈ ಶಾಲೆಗೆ ಅವರ ಕೊಡುಗೆಯನ್ನ ಸ್ಮರಿಸಿಕೊಂಡು ಅವರಿಗೀಗ ಮೋಹನ್ ಸರ್ ಅವರು ಮತ್ತು ಶಾಲನ್ನು ನೀಡಿ ಗೌರವವನ್ನು ಅರ್ಪಿಸಬೇಕು ಅಂತ ಹೇಳಿ ಸರ್ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಪ್ರೀತಿಪೂರ್ವಕವಾಗಿ ವೇದಿಕೆಯಲ್ಲಿ ಎಲ್ಲ ಗಣ್ಯರ ಪರವಾಗಿ ಗೌರವಿಸಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ಶಾಲೆಗೆ ಇನ್ನು ಮುಂದೆಯೂ ನಿಮ್ಮ ಸಹಕಾರ ಮಾರ್ಗದರ್ಶನ ಇರಲಿ ಅಂತ ಹೇಳಿ ಆಶಿಸ್ತಾ ಇದ್ದೇನೆ. ಶ್ರೀಯುತ ಪ್ರವೀಣ್ ಅವರನ್ನ ವೇದಿಕೆಗೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮೋಹನ್ ಕುಮಾರ್ ಅವರು ಶಾಲು ಗೌರವವನ್ನ ನೀಡಿ ಇವರನ್ನ ಆಶೀರ್ವದಿಸಬೇಕು. ಇನ್ನಷ್ಟು ಉದ್ದಿಮೆಯಲ್ಲಿ ಇವರು ಬೆಳೆಯುವ ರೀತಿಯಲ್ಲಿ ಇವರಿಗೆ ದೇವರು ಆಶೀರ್ವಾದವನ್ನ ಮಾಡಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದೇನೆ. ಅಶ್ರಫ್ ಅವರು, ಬಾಲಕೃಷ್ಣರು ಈ ಶಾಲೆಗೆ ಬರಬೇಕು ಅಂತ ಆದರೆ ಅವರದ್ದು ಸ್ವಲ್ಪ ಕೊಡುಗೆ ಇದೆ ಅಲ್ವಾ ಬಾಲಕೃಷ್ಣರೇ? ಹಾಗೆ ಒಳ್ಳೆ ಕೊಡುಗೆಗಳನ್ನ ನೀಡಿ ಸದಾ ಶಾಲೆಯ ಅಭಿವೃದ್ಧಿಗೆ ಚಿಂತನೆಯನ್ನ ಮಾಡುವ ಅಶ್ರಫ್ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಸುಜಿತ್ ಗುರಿಂಗಾಣ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶಾಲೆಯಲ್ಲಿ ಏನೇ ಕೆಲಸ ಆಗಲಿ ಮೊದಲಿಗೆ ಯಾರಾದರೂ ಕೊಡುದು ಅಂತ ಅವ್ರ ಹತ್ರ ಕೇಳದೆ ಹೆಸರು ಬರೆಯುವುದು ಅಂತಿದ್ರೆ ಸುಜಿತ್ ಗುರಿಂಗಾಣ ಅವರು. ಬಹಳ ಪ್ರೀತಿಯಿಂದ ಶಾಲೆಗೆ ಸದಾ ಬೆಂಬಲವನ್ನ ಕೊಡ್ತಾ ಇರುವಂತಹ ಸುಜಿತ್ ಅವರಿಗೂ ಕೂಡ ವಿಶೇಷ ಗೌರವವನ್ನ ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಈ ಶಾಲೆಯ ನೆರೆಯಲ್ಲಿರುವಂತಹ ಕರೀಂ ಸಾಹೇಬ್ ಅವರು, ಈ ಶಾಲೆ ಅವರಿಗೆ ಇಲ್ಲುವ ಮಕ್ಕಳೆಲ್ಲರೂ ಕೂಡ ಅವರಿಗೆ ಬಹಳ ಪ್ರೀತಿ. ಶಾಲೆ ಓಪನ್ ಆದ ಕೂಡಲೇ ಪುಸ್ತಕವನ್ನು ತಂದು ಕೊಡೋದು, ಮನೆಯಲ್ಲಿ ಏನಾದರೂ ಕಾರ್ಯಕ್ರಮ ಆದರೆ ಮಕ್ಕಳಿಗೊಂದು ಪಾಯಸದ ಊಟ ಕೊಡೋದು, ಸದಾಕಾಲ ಈ ಶಾಲೆ ನನ್ನದೂ ಹೇಳುವ ಭಾವನೆಯಲ್ಲಿರುವವರು ಕರೀಂ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಪ್ರೀತಿಯ ಕರೀಂ ಅವರಿಗೆ ಮೋಹನ್ ಕುಮಾರ್ ಅವರು ಶಾಲನ್ನ ನೀಡಿ ಗೌರವಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೆ. ಸದಾಶಿವ ಕಕ್ಕೇನ ಅವರು ಈ ಶಾಲೆಗೆ ಒಬ್ಬ ಹಿರಿಯ ವಿದ್ಯಾರ್ಥಿಯಾಗಿದ್ದು ಈ ಶಾಲೆಯ ಸದಾ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡವರು. ಏನಾದರೂ ಕೆಲಸ ಆಗಬೇಕಿದ್ದರೂ ಕೂಡ ಇವರು ಹಾಗೆ ಕೇಳದೆ ಇವರ ಹೆಸರನ್ನು ನಾವು ನಮೂದಿಸ್ತೇವೆ. ಪ್ರೀತಿಯಿಂದ ನಮ್ಮ ಜೊತೆ ಸದಾ ಸಹಕರಿಸುವ ಸದಾಶಿವ ಕಕ್ಕೇಂದ್ರವರಿಗೆ ಗೌರವಿಸಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ. ಧನ್ಯವಾದಗಳು ಸರ್ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟದಕ್ಕೆ. ಈಗ ನಮಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಊರಿನ ಕೊಡುಗೈ ದಾಣಿಯಾಗಿರುವಂತಹ ಶ್ರೀ ಮೋಹನ್ ಸರ್ ಅವರು ಈ ಹಿಂದೆ ನಮ್ಮ ಶಾಲೆಗೂ ಕೂಡ ಬ್ಯಾಗು ಮತ್ತು ಕೊಡೆಗಳನ್ನು ನೀಡಿದ್ರು, ನಮ್ಮ ಮಕ್ಕಳಿಗೂ ಕೂಡ. ಈ ಸಲ LKG UKG ಮಕ್ಕಳಿಗೆ ತಮ್ಮ ವತಿಯಿಂದ ಕೊಡೆ ಮತ್ತು ಬ್ಯಾಗುಗಳನ್ನು ವಿತರಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿರುವ ಗಣ್ಯರು ನಡೆಸಿಕೊಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ.
ಸಾಗಬೇಕು ಅಂತಾದರೆ ಇದರ ಹಿಂದೆ ಸಂಪೂರ್ಣವಾಗಿ ತೊಡಗಿಸಿಕೊಂಡವರು 2 ಜನ ಇದ್ದಾರೆ. ಅವರಿಗೆ ಮೋಹನ್ ಕುಮಾರ್ ಅವರಿಂದ ನಾವೊಂದು ಶಾಲು ಗೌರವವನ್ನು ಕೊಡಿಸಬೇಕು ಅಂತ ವಿನಂತಿಸೋದು. ಯಾಕೆಂತ ಹೇಳಿದರೆ ಈ ಕೆಲಸ ಇಲ್ಲಿಗೆ ನಿಲ್ಲಬಾರ್ದು, ಇನ್ನಷ್ಟು ನಮ್ಮ ಶಾಲೆ ಅಭಿವೃದ್ಧಿ ಪಥದತ್ತ ಹೋಗಬೇಕು ಹೇಳುವ ದೃಷ್ಟಿಯಿಂದ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಸುರೇಶ್ ಶೆಟ್ಟಿ ಅವರಿಗೆ ಮೋಹನ್ ಕುಮಾರ್ ಅವರು ಒಂದು ಶಾಲನ್ನ ಮತ್ತು ಹೂವನ್ ಸಂಘದ ಸಾಧನೆಗಳು ಕೆಲಸಗಳು ಇದೇ ರೀತಿ ಮುಂದುವರಿಲಿ ಅಂತ ಹೇಳುವಂತಹ ಆಶಯವನ್ನು ವ್ಯಕ್ತಪಡಿಸ್ತೇವೆ. ಅಧ್ಯಕ್ಷರಿಗೆ ಸರಿಸಾಟಿಯಾಗಿ ಅವರ ಜೊತೆ ಸದಾ ಇರುವವರು, ಈ ಎಲ್ಲ ಕಾರ್ಯಕ್ರಮಗಳ ಹಿಂದಿರುವಂತಹ ಒಂದು ಶಕ್ತಿ. ನಿನ್ನೆ ರಾತ್ರಿ ನಿದ್ದೆ ಮಾಡಿರ್ಲಿಕ್ಕಿಲ್ಲ ಜನ, ಎಲ್ಲ ಕರ್ನೋಡಿ ಶಾಲೆಯೇ ಕಾಣುವುದು ಅವನಿಗೆ. ಗಣೇಶ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮೋಹನ್ ಕುಮಾರ್ ಅವರು ಒಂದು ಶಾಲು ಗೌರವವನ್ನ ಮತ್ತು ಹೂವನ್ನ ನೀಡಿ ನಮ್ಮ ಪ್ರೀತಿಯ ಗಣೇಶನ್ನ ಅಭಿನಂದಿಸಬೇಕು ಅಂತ ಹೇಳಿ ನಾನು ಇಚ್ಛೆ ಪಡ್ತಾ, ಈ 2 ಜನ ಅಧ್ಯಕ್ಷ ಕಾರ್ಯದರ್ಶಿಗಳ ಬಗ್ಗೆ ಹಿರಿಯ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷನಾಗಿ ನನಗೆ ಮತ್ತು ಸ್ಥಾಪಕಾಧ್ಯಕ್ಷನಾದಂಥ ಸಂತೋಷ್ ಅವರಿಗೆ ನಮಗೆ ಸದಾ ಹೆಮ್ಮೆ ಇದೆ. ಯಾಕೆಂತ ಹೇಳಿದರೆ ನಮ್ಮ ಆಶಯ ಇಷ್ಟೇ, ಏನಾದರೂ ಕೆಲಸ ಇಲ್ಲಿ ಆಗ್ತಾ ಇರಬೇಕು ಅಂತ ಬಹಳ ಪ್ರೀತಿಯಿಂದ ಇವರು 2 ಜನ ಪದಾಧಿಕಾರಿಗಳು ಆದ ನಂತರ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಒಂದು ಪ್ರೀತಿಯ ಅಭಿನಂದನೆಗಳನ್ನು ಹೇಳಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಕ್ಕಳು ದೇವರ ಸಮಾನ ಅಂತಾರೆ, ಅಂತಹ ಮಕ್ಕಳ ಮನಸ್ಸು ಇವತ್ತು ಖುಷಿಯಾಗಿದೆ ಸರ್. ಬ್ಯಾಗು ಮತ್ತು ಕೊಡೆ ಕೊಟ್ಟಿದ್ದಾರೆ. ಮಕ್ಕಳ ಹಾರೈಕೆ ತಮಗಿರಲಿ ಸರ್. ನಮ್ಮ ಶಾಲೆಯ ಅಭಿವೃದ್ಧಿಯ ಹರಿಕಾರ ಹಾಗೆ ಎಲ್ಲ ತಾಲೂಕಿನ ಹೆಚ್ಚಿನ ಶಾಲೆಗಳಿಗೆ ಅಭಿವೃದ್ಧಿಯನ್ನು ಮಾಡುತ್ತಿರುವಂತಹ ನಮ್ಮ ಮೋಹನ್ ಸರ್ ಅವರು ನಮ್ಮ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಸರ್ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತರೆ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ಸೇರಿರ್ತಕ್ಕಂಥ ಈ ಭಾಗದ ಎಲ್ಲ ಗೌರವಾನ್ವಿತ ಬಂಧುಗಳೇ ಮತ್ತು ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ ಮತ್ತು ಅವರ ಪೋಷಕರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಿದ್ರೆ ನನಗೆ ಬಹಳ ಹೆಮ್ಮೆ ಉಂಟು. ಯಾಕೆಂತ ಹೇಳಿದರೆ ನಾವು ಕಟ್ಟಿದ ಮನೆ ಇಷ್ಟು ಸುಂದರವಾಗಿ ಆಗ್ತಾ ಉಂಟು ಮತ್ತು ಇಷ್ಟು ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು ಅಂತ ಹೇಳಿದರೆ ನಾವೇ ಕಟ್ಟಿದ ಮನೆಯಲ್ಲಿ ಇವತ್ತು ಕೂತು ನಾವು ಈ ಸಂಭ್ರಮವನ್ನು ನೋಡ್ತಾ ಇದ್ದೇವೆ. ಬಹುಶಃ ಇದಕ್ಕೆ ಆ ಸಂದರ್ಭದಲ್ಲಿ ಸುಮಾರು 2 ವರ್ಷದ ಹಿಂದೆ ಇದಕ್ಕೆ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದು ಇದಕ್ಕೆ ಕಾರಣಕರ್ತರಾದಿರೋದು ಧನಂಜಯ ಸರ್ ಅವರು. ಯಾಕಂದರೆ ಅವರ ಮಾತು ನನಗೆ ಮಾರ್ಗದರ್ಶಕರಾಗಿ ನಾನು ಇವತ್ತೇನು ಸಮಾಜದಲ್ಲಿ ಇಂಥ ಸಾಮಾಜಿಕ ಚಿಂತನೆ ಇಟ್ಟುಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದೇನೆ, ಅದಕ್ಕೆ ಕಾರಣಕರ್ತರಾದವರು ಧನಂಜಯ ಸರ್. ಅವರ ಮಾತನ್ನು ನಾನು ಯಾವತ್ತೂ ಕೂಡ ಮೀರುವುದಂತಿಲ್ಲ. ಯಾಕಂದರೆ ಯಾವುದೇ ಕೆಲಸಗಳಿದ್ದರೂ ಕೂಡ ಅವರಲ್ಲಿ ಒಂದು ಮಾತು ಕೇಳಿಕೊಂಡು ನಾನು ಇಲ್ಲಿಯವರೆಗೆ ನನ್ನೆಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಬಂದೇನೆ. ಮತ್ತು ಅದರ ಹಿಂದಿರುವಂಥ ಶಕ್ತಿ ಯಾರು ಅಂತ ಹೇಳಿದರೆ ಧನಂಜಯ ಸರ್. ಈ ಸಂದರ್ಭದಲ್ಲಿ ನನಗೆ ಆ ಸಂದರ್ಭದಲ್ಲಿ ನನ್ನ ಇಲ್ಲಿ ಕರ್ಕೊಂಡು ಬಂದು ಈ ಶಾಲೆಯ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಕನಸನ್ನು ಕೊಟ್ಟವರು ಧನಂಜಯ ಸರ್. ಆ ಸಂದರ್ಭದಲ್ಲಿ ಈ ಶಾಲೆಗೆ ಬಂದಾಗ ನನಗೊಂದು ಸವಾಲಿತ್ತು, ಈ ಕೆಲಸವನ್ನು ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ. ಅಂದರೆ ಒಂದು ಭಾಗದಲ್ಲಿ ಇಲ್ಲಿ ಒಂದು ರೂಮ್ ಇತ್ತು, ಮತ್ತು ಅಲ್ಲಿ ಕೆಳಗೆ ಇತ್ತು, ಮತ್ತು ಆ ಭಾಗದಲ್ಲಿತ್ತು. ಯಾವ ಕಡೆಯಲ್ಲಿ ಪ್ರಾರಂಭ ಮಾಡಿದರೆ ಇದನ್ನು ಮುಗಿಸ್ಬೋದು ಅಂತ. ಮತ್ತು ಅದೇ ಚಿಂತನೆ ಒಂದು ಇಟ್ಕೊಂಡು ನಮಗೆ ಆ ಸಂದರ್ಭದಲ್ಲಿ ರೋಟರಿ ಅವರು ಕೂಡ ಕ್ಯಾಂಪೇನ್ ಹೋಮ್ ಅವರೆಲ್ಲ ಸಹಕಾರ ನೀಡಿದರು. ಆ ಎಲ್ಲ ಏನು ಬಂದಂಥ ಹಣ ಉಂಟು ಅದನ್ನು ಸೇರಿಸಿಕೊಂಡು ಭಾಳ ಸುಂದರವಾಗಿ ಶಾಲೆಯನ್ನು ನಾವು ಅಭಿವೃದ್ಧಿ ಮಾಡಿ ಹಸ್ತಾಂತರ ಮಾಡಿದರೆ. ಆದರೆ ಬಹುಶಃ ಆ ಸಂದರ್ಭದಲ್ಲೂ ಕೂಡ ಸುಮಾರು 20-25 ಲಕ್ಷ ರೂಪಾಯಿ ನಾನು ವಿನಿಯೋಗ ಮಾಡಿದರೂ ಕೂಡ ನನಗೆ ಭಾಳ ಖುಷಿ ಉಂಟು. ಯಾಕಂತ ಹೇಳಿದರೆ ಆ ಹಣವನ್ನು ಇವತ್ತು ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿದರೆ ಬಡ್ಡಿ ಬಂದಾಗ ಎಂಥ ಖುಷಿ ಉಂಟು, ಅದೇ ಖುಷಿ ನನಗೆ ಇವತ್ತು ಆಗ್ತಾ ಉಂಟು ಅಂತ. ಯಾಕಂದರೆ ನಾನು ಖರ್ಚು ಮಾಡಿದಂಥ ಹಣ ಏನು ಇವತ್ತು ವ್ಯರ್ಥ ಆಗಲಿಲ್ಲ, ಬ್ಯಾಂಕಲ್ಲಿ ಡಿಪಾಸಿಟ್ ಆಗಿದೆ. ಅದಕ್ಕೆ ಈಗ ಒಳ್ಳೆ ರೀತಿಯ ಬಡ್ಡಿ ಬರ್ತಾ ಉಂಟು. ಆ ಬಡ್ಡಿಗೆ ನಾನು ಇವತ್ತು ಸಂಭ್ರಮ ಪಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನಾವು ಏನು ಕನಸಿಟ್ಟುಕೊಂಡು ಆ ಶಾಲೆಯನ್ನು ಪ್ರಾರಂಭ ಮಾಡಿ ಇವತ್ತು ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಅದಕ್ಕೆ ಅದರ ಹಿಂದಿರುವಂಥ ಶಕ್ತಿ ಎಂತ ಹಳೆ ವಿದ್ಯಾರ್ಥಿಗಳು, ಅವರ ಹಳೆ ವಿದ್ಯಾರ್ಥಿಗಳ ಈ ಪ್ರಯತ್ನ. ಬಹುಶಃ ನಾವು ಇವತ್ತು ವೇದಿಕೆಯಲ್ಲೆಲ್ಲ ಹೇಳ್ಬೋದು, ಅಷ್ಟು ಕೆಲಸ ಮಾಡಿದರು, ಇಷ್ಟು ಕೆಲಸ ಮಾಡಿದರು, ಹಾಗೆ ಮಾಡಿದರು, ಹೀಗೆ ಮಾಡಿದರು. ಆದರೆ ಅದರ ಹಿಂದೆ ಇರುವಂಥ ಕೆಲಸ ಸಣ್ಣ ಕೆಲಸ ಅಲ್ಲ. ಯಾಕಂದರೆ ನನಗೆ ಅದರಲ್ಲಿ ಗೊತ್ತುಂಟು, ಅನುಭವ ಕೂಡ ಉಂಟು. ನಾನು ಭಾಳಷ್ಟು ತಾಲೂಕಿನ ಶಾಲೆಗಳನ್ನು ನೋಡಿ ತಿರುಗಿದವ ಮತ್ತು ಹತ್ತಿರದಿಂದ ಗಮನಿಸಿದವು ಕೂಡ. ಯಾಕಂದರೆ ಈಗಿನ ಸಂದರ್ಭದಲ್ಲಿ ತಾಲೂಕಲ್ಲಿ ಕೆಲವು ಶಾಲೆಗಳು ಮುಚ್ಚುವ ಹಂತಕ್ಕೆ ಬಂದಿದೆ ಅಂತ ಹೇಳಿದರೆ ಅದಕ್ಕೆ ಇರುವಂಥ ದೊಡ್ಡ ಕಾರಣ ಅಂತೇಳಿದರೆ ಆ ಶಾಲೆಯಲ್ಲಿ ಇರುವಂಥ ಯಾರು HMಗಳಿರುತ್ತಾರೆ ಅವರಿಂದಾಗಿ ಆ ಶಾಲೆಯ ಅಂಥ ಪರಿಸ್ಥಿತಿ ಬರಲಿಕ್ಕೆ ಸಾಧ್ಯ ಆಯಿತು. ಆ ಶಾಲೆಯಲ್ಲಿ ಏನು ಶಿಕ್ಷಕ ವೃಂದ ಇರ್ಬೋದು ಮತ್ತು HMಗಳು ಮತ್ತು ಎಲ್ಲ ಆ ವೃಂದದವರು ಸೇರಿಕೊಂಡು ಆ ಊರಿನಲ್ಲಿರುವಂಥ ಗಣ್ಯ ವ್ಯಕ್ತಿಗಳನ್ನೆಲ್ಲ ಸೇರಿಸಿಕೊಂಡು ಆ ಶಾಲೆಯನ್ನು
ಖಂಡಿತವಾಗಿಯೂ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಉಂಟು. ಮತ್ತು ಅದಕ್ಕೂ ಮಿಗಿಲಾಗಿ ನಮ್ಮ ಧನಂಜಯ ಸರ್ ಅವರು ಈಗ ಅವ್ರು ಹೇಳಿದರು, ಎಲ್ಲರ ಹೆಸರನ್ನು ಹೇಳಿದರು, ಅವರು ಅಭಿವೃದ್ಧಿ ಮಾಡಿದರು, ಇವರು ಅಭಿವೃದ್ಧಿ ಮಾಡಿದರು. ಆದರೆ ಇದರ ಹಿಂದೆ ಇರುವ ಶಕ್ತಿ ಯಾರು ಅಂತ ಹೇಳಿದರೆ ಧನಂಜಯ ಸರ್. ಯಾಕಂದರೆ ಎಲ್ಲರಿಗೂ ಕೂಡ ಪ್ರೇರಣೆ ಕೊಡುವಂಥವ್ರು, ಹಿಂದೆ ನಿಂತುಕೊಂಡು ಎಲ್ಲರಿಗೂ ಕೂಡ ಪ್ರೇರಣೆ. ಗಣೇಶರಿಗೆ ಇವ್ರದ್ದು, ಸುರೇಶರವರಿಗೆ ಇಂಥ ಕೆಲಸ ಆಗಲೇಬೇಕು ಎನ್ನುವಂಥದ್ದು ಒಂದು ಆ ಮಾತನ್ನು, ಅವರು ಹೇಳಿದ ಮಾತನ್ನು ಯಾರು ಕೂಡ ಮೀರುವುದಿಲ್ಲ. ಅಂಥ ಒಂದು ಅಭಿಮಾನ ಇಟ್ಟಂಥ ವ್ಯಕ್ತಿ ಮತ್ತು ಅವರ ಮಾತು ಯಾವತ್ತೂ ಕೂಡ ಅಷ್ಟೇ ಒಂದು ಗಟ್ಟಿತನ ಇರ್ತದೆ. ಅದನ್ನು ಯಾವತ್ತೂ ನಾವು ಚಾಚು ತಪ್ಪದೆ ಪಾಲಿಸ್ತೇವೆ ಸರ್. ಇನ್ನು ಮುಂದೆ ಕೂಡ ತಾಲೂಕಲ್ಲಿ ಇಂಥ ಶಾಲೆ ಇನ್ನಷ್ಟು ಆಗಬೇಕು. ಯಾಕಂದರೆ ಈಗಿನ ಸಂದರ್ಭದಲ್ಲಿ ತುಂಬ ಶಾಲೆಗೆ ಹೋಗುವಾಗ ನನಗೆ ಎಲ್ಲ ಕಡೆ ಇರುವಂಥ ಪ್ರಶ್ನೆ ಏನಂತ ಹೇಳಿದರೆ ಎಲ್ಲರಿಗೂ ಹೇಳ್ತಾರೆ, ಸರ್ ಶಾಲೆಗೆ, ಸರ್ಕಾರಿ ಶಾಲೆಗೆ ಮಕ್ಕಳು ಬರ್ತಾ ಇಲ್ಲ, ಸರ್ಕಾರಿ ಶಾಲೆಗೆ ಮಕ್ಕಳ ಕೊರತೆ ಉಂಟು. ನೀವೆಲ್ಲ ತಾಲೂಕಿನಲ್ಲಿರುವಂಥ ಎಷ್ಟು ಶಾಲೆಯಲ್ಲಿ ಮಕ್ಕಳು ಕಡಿಮೆ ಉಂಟು, ಒಮ್ಮೆ ನೀವು ಇಲ್ಲಿ ಬಂದು ಈ ನಮ್ಮ ಕರ್ನಾಡಿ ಶಾಲೆಯನ್ನೊಮ್ಮೆ ನೀವು ವೀಕ್ಷಣೆ ಮಾಡಬೇಕು ಮತ್ತು ಇದರ ಅಭಿವೃದ್ಧಿ ಹೇಗಾಗಿದೆ ಮತ್ತು ಇದರ ಹಿಂದೆ ಇರುವಂಥ ಏನು ಕಥೆ ಉಂಟು ಅದನ್ನೆಲ್ಲ ನೀವು ತಿಳ್ಕೊಳ್ಬೇಕು. ಆ ಮುಖಾಂತರ ತಾಲೂಕಿನಲ್ಲಿರುವಂಥ ಎಲ್ಲ ಶಾಲೆಯನ್ನು ಖಂಡಿತವಾಗಿಯೂ ಅಭಿವೃದ್ಧಿ ಮಾಡುವುದು, ಮಕ್ಕಳು ಬರುವ ಹಾಗೆ ಎಲ್ಲ ಶ್ರಮವನ್ನು ವಹಿಸಿದರೆ ಖಂಡಿತವಾಗಿಯೂ ಸಾಧ್ಯ ಉಂಟು. ಇವತ್ತು ಏನು ಹೆತ್ತವರು ಈ ಹಳೆ ವಿದ್ಯಾರ್ಥಿಗಳ ಏನು ಕನಸುಂಟು ಅದಕ್ಕೆ ಪೂರಕವಾಗಿ ನೀವು ಹೆತ್ತವರು 30 ಮಕ್ಕಳನ್ನು ಇವತ್ತು LKG UKGಗೆ ನೀವು ಇಲ್ಲಿ ಸೇರಿಸಿದ್ದೀರಿ. ಖಂಡಿತವಾಗಿಯೂ ನಿಮ್ಮ ಏನು ಕನಸುಂಟು ಅದು ಖಂಡಿತವಾಗಿಯೂ ನನಸಾಗ್ತಾನೆ. ಯಾಕೆ ಅಂತ ಹೇಳಿದ್ರೆ ಖಾಸಗಿ ಶಾಲೆಯಲ್ಲಿ ಏನು ನೀವು ಶಿಕ್ಷಣ ಪಡಿತೀರಿ ಅದಕ್ಕಿಂತ 2 ಪಟ್ಟು ಶಿಕ್ಷಣ ಸರ್ಕಾರಿ ಶಾಲೆಯಲ್ಲಿ ಸಿಗ್ತದೆ. ಅದಕ್ಕಿಂತ ಮಿಗಿಲಾಗಿ ಬರೀ ಶಿಕ್ಷಣ ಒಂದೇ ಮಕ್ಕಳಿಗೆ ಅಲ್ಲ, ಅಂಕ ಒಂದೇ ಮಕ್ಕಳಿಗೆ ಮೌಲ್ಯವಲ್ಲ, ಅದರ ಒಟ್ಟಿಗೆ ಒಳ್ಳೆಯ ಸಂಸ್ಕಾರವನ್ನು ಸಿಗಬೇಕಾದ್ರೆ ಆ ಸಂಸ್ಕಾರ ಏನಿರುವಂಥದ್ದು ಸರ್ಕಾರಿ ಶಾಲೆಯಲ್ಲಿ ಖಂಡಿತವಾಗಿ ಸಿಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಎಲ್ಲ ಏನಿವತ್ತು ನಮ್ಮ ರಾಜ್ಯದಲ್ಲಿ ಏನೆಲ್ಲ ಉನ್ನತ ಹುದ್ದೆಯಲ್ಲಿರುವಂಥ ಅಧಿಕಾರಿಗಳಿದ್ದಾರೆ ಎಲ್ಲರೂ ಕೂಡ ಸರ್ಕಾರಿ ಶಾಲೆ ಅಂತ ಕಲ್ತಂತೆ ಅಧಿಕಾರಿಗಳಿರುವುದು. ಆದ ಕಾರಣ ಇವತ್ತು ಧನಂಜಯರಿರುವುದು, ಇವರೆಲ್ಲ ಏನು ಸಂತೋಷವರು ಇರುವುದು ಈ ಸರ್ಕಾರಿ ಶಾಲೆಯಲ್ಲಿ ಕಲಿತು ಇವತ್ತು ಅಷ್ಟು ಎತ್ತರಕ್ಕೆ ಬೆಳೆದಿದೆ. ಸಮಾಜ ಒಂದು ಗಣ್ಯ ವ್ಯಕ್ತಿಯಾಗಿ ಸಮಾಜಕ್ಕೆ ಇಂಥ ಒಂದು ಕೊಡುಗೆಗಳನ್ನು ನೀಡ್ತಾ ಇದ್ದಾರೆ. ಆದ ಕಾರಣ ನೀವೆಲ್ಲ ನಿಮ್ಮ ಮಕ್ಕಳ ಬಗ್ಗೆ ಯಾವುದೇ ಚಿಂತೆ ಇಡಬೇಕು ಅಂತಿಲ್ಲ. ನೀವು ಬೆಳಿಗ್ಗೆ ಎದ್ದು ಶಾಲೆಗೆ ಕಳಿಸಿದರೆ ಸಾಕು, ಉಳಿದ ಎಲ್ಲ ಚಿಂತೆಯನ್ನು ಶಿಕ್ಷಕರು ನೋಡಿಕೊಡ್ತಾರೆ. ಅದರ ಹಿಂದೆ ಊರಿನ ಏನು ಇಲ್ಲಿಯ ಶಾಲಾಭಿವೃದ್ಧಿ ಸಮಿತಿ ಉಂಟು ಮತ್ತು ಹಳೆ ವಿದ್ಯಾರ್ಥಿಗಳು ನಿಮ್ಮೆಲ್ಲ ಮಕ್ಕಳ ಜವಾಬ್ದಾರಿಯನ್ನು ವಹಿಸಿಕೊಳ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮೊನ್ನೆ ನನಗೆ ಗಣೇಶರವರು ಬಂದಾಗ ಹೇಳಿದರು, ನಾವೊಂದು ವಿದ್ಯಾನಿಧಿ ಅಂತ ಮಾಡಿದ್ದೇವೆ. ಅಂದರೆ ಶಿಕ್ಷಕರಿಗೆ ಈಗ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸಂಬಳ ಕೊಡಬೇಕಿದ್ರೆ ಈಗ ಮಕ್ಕಳು ಕಡಿಮೆ ಇದ್ದ ಕಾರಣ 2-3 ಶಿಕ್ಷಕರು ಇಲ್ಲಿ ವರ್ಗಾವಣೆ ಹೋಗಿದ್ದಾರೆ. ಆದ ಕಾರಣ ಇಲ್ಲಿ ಮಕ್ಕಳ ಶಿಕ್ಷಕರ ಕೊರತೆ ಉಂಟು, ಮಕ್ಕಳಿಗೆ ಒಳ್ಳೆ ರೀತಿಯ ಪಾಠ ಆಗಬೇಕು. ಅದಕ್ಕಾಗಿ ನಾವು ತಿಂಗಳಿಗೆ 100 ರೂಪಾಯಿ ಹಾಕಿ ನಾವು ವಿದ್ಯಾನಿಧಿ ಅಂತ ಮಾಡಿ ಪ್ರತಿ ತಿಂಗಳು ಈ ಅವರಿಗೆ ಸಂಬಳ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಖಂಡಿತವಾಗಿಯೂ ಇಂಥ ಮನೋಭಾವ ಬರಬೇಕಿದ್ರೆ ಸಣ್ಣ ಕೆಲಸ ಅಲ್ಲ. ನಿಮ್ಮ ಈ ಒಂದು ಪ್ರಯತ್ನ ನೂರಾರು ಮಕ್ಕಳಿಗೆ ಪ್ರೇರಣೆ ಆಗಲಿ ಮತ್ತು ಆ ಮಕ್ಕಳು ಶಾಲೆಯಲ್ಲಿ ಕಲಿತಂಥ ಮಕ್ಕಳು ಇನ್ನಷ್ಟು ಇಂಥ ಒಂದು ಸಮಾಜಮುಖಿ ಚಿಂತನೆಯನ್ನು ಪಡಲಿ ಅಂತ ಹೇಳುತ್ತಾ, ಒಂದು ವೇಳೆ ನಾನು ಗಣೇಶರಲ್ಲಿ ಅವತ್ತು ಹೇಳಿದ್ದೆ, ಒಂದು ವೇಳೆ ಯಾವುದಾದ್ರೂ ತಿಂಗಳಲ್ಲಿ ನಿಮಗೆ ಸಂಬಳಕ್ಕೆ ಏನಾದರೂ ಕೊರತೆ ಬಂದಾಗ ನನ್ನನ್ನು ನೀವು ವಿಚಾರಿಸಿ, ನಾನು ಆ ತಿಂಗಳ ಸಂಬಳವನ್ನು ನಾನು ಕೊಡ್ತೇನೆ ಅಂತ ಹೇಳಿದ್ದೇನೆ. ಯಾಕೆ ಅಂತ ಹೇಳಿದರೆ ಈ ಶಾಲೆ ನಿರಂತರವಾಗಿ ಯಾವುದೇ ಕೊರತೆ ಇಲ್ಲದೆ ನಡಿಬೇಕು ಮತ್ತು ನಾವೇನು ಕನಸು ಕಟ್ಟಿಕೊಂಡು ಈ ಶಾಲೆಯನ್ನು ಕಟ್ಟಿದ್ದೇವೆ ಆ ಶಾಲೆ ನಿರಂತರವಾಗಿ, ಯಾಕೆಂದರೆ ಈಗ ನಮ್ಮ ಕನಸು ಇರ್ಬೋದು, ಆದರೆ ನೂರಾರು ವರ್ಷಗಳ ಹಿಂದೆ ಇದನ್ನು ಒಬ್ಬ ಹಿರಿಯರು ಇಲ್ಲಿಯವರು ಯಾರಾದರೂ ಕಟ್ಟಿರ್ಬೋದು, ಅವರ ಕನಸು ನನಸಾಗಿ ಇವತ್ತು ಖಂಡಿತವಾಗಿಯೂ ಅವರಿಗೆ ಖುಷಿಯಾಗಿರ್ಬೋದು ಈ ಶಾಲೆ ಉಳಿದಿದೆ ಅಂತ. ಬಹುಶಃ ನಾನು ಇತ್ತೀಚೆಗೆ ಹೋದಾಗ ಒಂದು ಕಡೆಯಲ್ಲಿ ನಾನು ಇಲ್ಲಿ ಬೆಳಲ್ನಾಚೆ ಹೋಗುವಾಗ ಒಂದು ಶಾಲೆ ಬಂದಾಗಿತ್ತು. ಒಂದು 5 ನಿಮಿಷ ನಾನು ನಿಂತು ಆ ಶಾಲೆಯನ್ನು ನೋಡಿದೆ. ಯಾಕಂದರೆ 1 ವರ್ಷದ ಹಿಂದೆ ಹೋಗಿ ಆ ಶಾಲೆಗೆ ಬ್ಯಾಗ್ಗಳನ್ನು ವಿತರಣೆ ಮಾಡಿದೆ. ನನಗೆ ಭಾಳಷ್ಟು ದುಃಖ ಆಯಿತು ಆ ಶಾಲೆ ನೋಡಿ. ಯಾಕಂದರೆ ಊರಿನಲ್ಲಿ ಇಷ್ಟು ಜನ ಇರುವಾಗ ಇಂಥ ಒಂದು ಈ ಟೈಮಲ್ಲೂ ಕೂಡ ಶಾಲೆಯನ್ನು ಮುಚ್ಚುವ ಹಂತಕ್ಕೆ ನೀವು ಆಲೋಚನೆ ಮಾಡಿದರೆ ಅಂತ ಭಾಳ ಬೇಸರ ಕೂಡ ಆಯಿತು. ಆದ ಕಾರಣ ಇವತ್ತು ಈ ಒಂದು ಬೇಸರವನ್ನು ಧನಂಜಯ ಸರ್ ನಿವಾರಣೆ ಮಾಡಿದ್ದಾರೆ. ಯಾಕಂದರೆ ನನ್ನ ಪ್ರಯತ್ನ ಉಂಟು, ಶ್ರಮ ಉಂಟು, ಅದಕ್ಕೆ ನನಗೆ ಭಾಳ ಖುಷಿ. ಬೆಳಿಗ್ಗೆ ಎದ್ದುಕೊಂಡು ಬಹುಶಃ ಸೋಮವಾರ ನಾನು ಎಲ್ಲಿ ಕೂಡ ಹೊರಗೆ ಎಲ್ಲಿ ಹೋಗುವುದಿಲ್ಲ, ಒತ್ತಡದಲ್ಲಿ ಇರುವಂಥ ವ್ಯಕ್ತಿ. ಆದರೆ ಇವತ್ತು ಎಲ್ಲ ಒತ್ತಡವನ್ನು ಬಿಟ್ಟು ನಾನು ಭಾಳ 9 ಕಾಲಿಗೆ ಗಣೇಶ ಹೇಳಿದ್ರು, ಕರೆಕ್ಟ್ 9 ಕಾಲಿಗೆ ಇರಬೇಕು ಅಂತೇಳಿ 9 ಕಾಲಿಗೆ ನಾನು ಬಂದು ಇಲ್ಲಿ ನಿಂತಿದ್ದೇನೆ. ಯಾಕೆಂದರೆ ನನಗೆ ಎಲ್ಲರಿಗಿಂತ ಖುಷಿ ಇರುವಂಥದ್ದು ನನಗೆ. ಯಾಕಂದರೆ ನಾನು ಭಾಳ ನಿಮ್ಮೆಲ್ಲ ಮಕ್ಕಳ ಸಂಭ್ರಮವನ್ನು ನೋಡಿ ಖುಷಿ ಪಡ್ತಾ ಇದ್ದೇನೆ. ನನಗಿರುವಂಥದ್ದು ನಾನು ಪ್ರತಿ ಸಲ ಧನಂಜಯ ಸಾರಲ್ಲಿ ಹೇಳ್ತೇನೆ, ಯಾಕಂದರೆ ನನಗೆ ಯಾವುದೇ ನಿರೀಕ್ಷೆ ಇಲ್ಲ, ನಾನು ರಾಜಕೀಯ ವ್ಯಕ್ತಿ ಇಲ್ಲ. ಆದ ಕಾರಣ ನಾನು ಯಾವುದೇ ನಿರೀಕ್ಷೆ ಇಟ್ಟುಕೊಂಡು ಈ ಕೆಲಸವನ್ನು ಮಾಡ್ತಾ ಇಲ್ಲ. ಬರುವಾಗ ಕೂಡ ಗಣೇಶರು ಹೇಳಿದರು, ಸುರೇಶ್ರವರು
ಸರ್ ಹೇಳಿದರು ಈ ಪೋದು ನಾರಾಯಣ ದಾಲಕ್ಕೆ ಏನು ನೋಡ್ಚಿ ಅಂತ ಹೇಳಿದ್ದಾರೆ ಅಂತ. ಆದರೂ ಕೂಡ ನಾನು ಗಣೇಶರಲ್ಲಿ ಹೇಳಿದ್ದೆ, ನಾನು ಬರುವಾಗ ನನಗೆ ಖುಷಿಯಾಗಿ ಮಕ್ಕಳಿಗೆ ಏನಾದರೂ ತರ್ತೇನೆ ಅಂತ. ಆದರೆ ವೈಯಕ್ತಿಕವಾಗಿ ನಾನೇ ತಂದದ್ದು, ಗಣೇಶರಾಗಲಿ ಧನಂಜಯ ಸರ್ ಕೇಳಿದ್ದಲ್ಲ. ಹಾಗೆ ನಾನು ಬರುವಾಗ ಮಕ್ಕಳಿಗೆ ಬ್ಯಾಗ್ ಮತ್ತು ಕೊಡೆ ಕೊಡಬೇಕು ಅಂತ ಒಂದು ಪ್ರೀತಿ ಇಟ್ಟುಕೊಂಡು ಮಕ್ಕಳ ಜೊತೆ ಬೆರಿಬೇಕು ಎನ್ನುವ ಉದ್ದೇಶ ಇಟ್ಟುಕೊಂಡು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ. ಇಂತಹ ಸಮಾಜಮುಖಿ ಚಿಂತನೆಯೊಂದಿಗೆ ಸಮಾಜದಲ್ಲಿ ಕೆಲಸ ಮಾಡುವ ಶಕ್ತಿಯನ್ನು ದೇವರು ಕರುಣಿಸಬೇಕಿದ್ರೆ ನಿಮ್ಮೆಲ್ಲ ಹಿರಿಯರ ಆಶೀರ್ವಾದ ಇರಲಿ ಅಂತ ನಿಮ್ಮೆಲ್ಲ ಪಾದಗಳಿಗೆ ವಂದಿಸುವ, ಮುಂದೆ ಕೂಡ ಸಮಾಜದಲ್ಲಿ ಇಂಥ ತಾಲೂಕಿನಲ್ಲಿ ಇರುವಂಥ ಎಲ್ಲ ಶಾಲೆಗಳು ಈ ಕರ್ನಾಟಕ ಶಾಲೆಯಾಗಿ ಅಭಿವೃದ್ಧಿ ಹೊಂದಲಿ ಅಂತ ಒಂದು ಆ ದೇವರಲ್ಲಿ ಪ್ರಾರ್ಥಿಸುವ, ಮುಂದೆ ಕೂಡ ನಿರಂತರವಾಗಿ ಈ ಶಾಲೆಗೆ ನಾನು ಭೇಟಿ ನೀಡುತ್ತಾ ಈ ಮಕ್ಕಳ ಜೊತೆ ಬೆರಿತೇನೆ. ಅದರಲ್ಲೂ ಕೂಡ ಈ ಶಾಲೆ HMನವರು ಬಹಳ ಉತ್ಸುಕತೆಯಿಂದ ಅವರು ಈ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಅವರಿಗೂ ಕೂಡ ಒಂದು ಬಹಳ ಖುಷಿ ಉಂಟು. ಯಾಕಂದರೆ ಅವರು ಬಾರಿ ಈ ಏಜಲ್ಲೂ ಕೂಡ ಅವರು ಅವರ ಬಹುಶಃ ಇನ್ನು ಕೊನೆಯ ಸ್ವಲ್ಪ ದಿನಗಳಿರ್ಬೋದು ರಿಟೈರ್ಡ್ ಆಗಲಿಕ್ಕೆ. ಹಾಗೆ ಆದ ಕಾರಣ ಆದರೂ ಕೂಡ ಅವರಿಗೆ ಯಾವುದೇ ಒಂದು ಬೇಸರ ಇಲ್ಲದೆ ಈ ಮಕ್ಕಳಿಗೆ ಒಂದು ಖುಷಿಯನ್ನು ಕೊಡ್ತಾ ಇದ್ದಾರೆ. ಆದ ಕಾರಣ ನಿಮ್ಮ ಸೇವೆ ಸರ್ ನಿರಂತರವಾಗಿರಲಿ. ನೀವು ಇಲ್ಲಿ ರಿಟೈರ್ಡ್ ಆದ ನಂತರ ಕೂಡ ಈ ಶಾಲೆಗೆ ಬರಬೇಕು, ಈ ಮಕ್ಕಳ ಯೋಗಕ್ಷೇಮವನ್ನು ನೀವು ವಿಚಾರ ಮಾಡಬೇಕು ಅಂತ ನಾನು ಕೇಳಿಕೊಳ್ಳುತ್ತಾ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತಾ ಇಲ್ಲಿ ಬಂದು ಇವತ್ತು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಮತ್ತು ಇಲ್ಲಿ ಎಲ್ಲ ಮಕ್ಕಳ ಜೊತೆ ಬೆರೀಲಿಕ್ಕೆ ಅವಕಾಶ ಮಾಡಿಕೊಂಡ ಎಲ್ಲ ಹಿರಿಯರ ಪಾದಗಳಿಗೆ ವಂದಿಸ್ತಾ ಅವಕಾಶಕ್ಕಾಗಿ ವಂದನೆಗಳು. ಧನ್ಯವಾದ. ಸರ್ಕಾರಿ ಶಾಲೆಗಳ ಬಗ್ಗೆ ತಮ್ಮ ಅಭಿಮಾನ, ಕಾಳಜಿ ಆದರಣೀಯ ಸರ್. ಇನ್ನಷ್ಟು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಗೊಳಿಸಲು ತಮಗೆ ಕ್ಲಬ್ನ ನಿಯೋಜಿತ ಅಧ್ಯಕ್ಷರಾದಂತಹ ಶ್ರೀಧರ್ KV ಅವರು ನಮ್ಮ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಸರ್. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಕಾರ್ಯಕ್ರಮದ ಅಧ್ಯಕ್ಷರೇ ಹಾಗೂ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಶಾಲಾ ಮಕ್ಕಳೇ, ಪೋಷಕರೇ ಹಾಗೂ ಶಿಕ್ಷಕರೇ, ಶಿಕ್ಷಕೇತರ ವೃಂದದವರೇ, ನಾವು ಏಪ್ರಿಲ್ ಮೇಯಲ್ಲಿ ನಮ್ಮ ವಿದ್ಯಾರ್ಥಿ ದಶೆಯಲ್ಲಿ ನಮ್ಮ ರಜೆಯನ್ನು ಭಾಳ ಫುಲ್ಲಾಗಿ ಎಂಜಾಯ್ ಮಾಡಿ ಇನ್ನು ಶಾಲೆ ಶುರು ಆಗಲಿಕ್ಕೆ ಇನ್ನು 1 ವಾರ ಉಂಟು ಅಂತ ಹೇಳುವಾಗ ನಮಗೆ ಟೆನ್ಷನ್ ಆಗ್ತಿತ್ತು. ಅಯ್ಯೋ ಶಾಲೆ ಶುರು ಆಗ್ತಾ ಉಂಟಲ್ಲ, ಪುನಃ ಶಾಲೆಗೆ ಹೋಗಬೇಕು, ಓದಬೇಕು, ಕ್ಲಾಸಲ್ಲಿ ಕೂತ್ಕೊಳ್ಬೇಕು, ಇಂತಹ ಹಲವಾರು ಟೆನ್ಷನ್ಗಳು ನಮ್ಮ ತಲೆಯಲ್ಲಿ ಬರ್ತಾಯಿತ್ತು. ಆದರೆ ಅಂಥ ಟೈಮಲ್ಲಿ ನಮ್ಮ ಪೋಷಕರು ಅಥವಾ ನಮ್ಮ ಹೆತ್ತವರು ನಮಗೆ ಹೊಸ ಪುಸ್ತಕ, ಹೊಸ ಕೊಡೆ, ಹೊಸ ಆಗ ಯೂನಿಫಾರ್ಮ್ ಇರಲಿಲ್ಲ, ಹೊಸ ವಾಟರ್ ಬ್ಯಾಗ್ ಅಥವಾ ಈ ಬ್ಯಾಗ್ಗಳನ್ನೆಲ್ಲ ಕೊಟ್ಟು ನಮ್ಮನ್ನು ಶಾಲೆಗೆ ಕಳಿಸುವಾಗ ನಮಗೆ ಒಂಥರ ಖುಷಿ. ಏನು ಅಂತೇಳಿದರೆ ನಾವು ಸಹ ನಮ್ಮ ಕೊಡೆಯನ್ನು ಅಥವಾ ಬ್ಯಾಗ್ಗಳನ್ನು ನಮ್ಮ ಫ್ರೆಂಡ್ಸ್ಗಳಿಗೆ ತೋರಿಸಲಿಕ್ಕೆ ಆಗ್ತದೆ. ಹಾಗೆ ಭಾಳಷ್ಟು ಖುಷಿಯಲ್ಲಿ ಬರ್ತಿದ್ದೆವು. ಇವತ್ತು ಪುನಃ ಇಲ್ಲಿ ನನಗೆ ಅದು ಮರುಕಳಿಸುತ್ತೆ. ಈ ಮಕ್ಕಳು ಆ ಬ್ಯಾಗ್ ಮತ್ತು ಕೊಡೆಯನ್ನು ತಗೊಳ್ಳುವಾಗ ಭಾಳಷ್ಟು ಖುಷಿಯಲ್ಲಿ ಅವರ ಮುಖದಲ್ಲಿ ಆ ಒಂದು ಕೊಡೆಯನ್ನು ಈಗ ಸಹ ಅಲ್ಲಿ ಮಕ್ಕಳು ಕೈಯಲ್ಲಿ ಇಟ್ಕೊಂಡು ಕೊಡೆಯನ್ನು ತಿರುಗಿಸ್ತಿದ್ದಾರೆ. ಭಾಳಷ್ಟು ಖುಷಿ ಆಗ್ತದೆ. ಆದರೆ ಬೇಸರದ ಸಂಗತಿ ಅಂತೇಳಿದರೆ ಸರಕಾರಿ ಶಾಲೆಗಳು ಅಂತೇಳಿದರೆ ಈಗ ಕೆಲವು ಹೆಚ್ಚಿನ ಕಡೆಯಲ್ಲಿ ಮುಚ್ಚುವಂಥ ಸ್ಥಿತಿಗೆ ಬಂದಿದೆ. ಯಾಕೆಂದರೆ ಸರ್ಕಾರಿ ಶಾಲೆಗಳಿಗೆ ಸೇರಿಸುವಂಥವರ ಸಂಖ್ಯೆ ಭಾಳಷ್ಟು ಕಮ್ಮಿ ಆಗಿದೆ. ಅದು ಅವರ ತಪ್ಪಲ್ಲ. ಯಾಕೆಂತೇಳಿದರೆ ಇದು ಸ್ಪರ್ಧಾತ್ಮಕ ಯುಗ. ಮಕ್ಕಳು ಜಾಸ್ತಿ ಕಲಿಬೇಕು, ಇಂಗ್ಲೀಷ್ ಮೀಡಿಯಮಲ್ಲಿ ಹೋಗಬೇಕು ಅಥವಾ ಕೋಚಿಂಗ್ ತಗೊಳ್ಬೇಕು ಅಥವಾ ಮುಂದೆ ಅವರು ದೊಡ್ಡ ಜನ ಆಗಬೇಕು ಅಂತ ತಂದೆ ತಾಯಿಗಳಿಗೆ ಆಸೆ ಇರ್ತದೆ. ಹಾಗಾಗಿ ಅವರು ಕಲಿಸ್ತಾರೆ. ಆದರೆ ನಾನು ಹೇಳೋದೇನಂತೇಳಿದರೆ ಸರ್ಕಾರಿ ಶಾಲೆ ಅಂತೇಳಿದರೆ ಒಂದು ಊರಿನ ಒಂದು ಅವಿಭಾಜ್ಯ ಅಂಗ. ಹೇಗೆ ದೇವಸ್ಥಾನಗಳು, ಮಸೀದಿಗಳು, ಚರ್ಚ್ಗಳು ಜನರ ಅವಿಭಾಜ್ಯ ಅಂಗ ಆಗ್ತದೆ, ಹಾಗೆ ಸರ್ಕಾರಿ ಶಾಲೆಗಳು ಸಹ ಒಂದು ಊರಿನ ಒಂದು ಅವಿಭಾಜ್ಯ ಅಂಗ ಆಗ್ತದೆ. ಯಾಕೆಂದರೆ ಇವತ್ತಿಗೂ ಸರ್ಕಾರಿ ಶಾಲೆ ಹತ್ರ ಹೋಗುವಾಗ ನಮ್ಮ ಶಾಲಾ ದಿನಗಳು ನೆನಪಾಗ್ತದೆ. ಅವರು ಮಗ್ಗಿ ಹೇಳುವಂಥ ಆ ರಾಗ ಅಥವಾ ಪದ್ಯ ಕಲಿಯುವಂಥ ರೀತಿ ಅಥವಾ ಆ ಮಕ್ಕಳ ಒಂದು ಕಲರವ ನೋಡುವಾಗ ನಮಗೆ ನಮ್ಮ ಶಾಲಾ ದಿನಗಳು ನೆನಪುಂಟು. ಆಗ ಹೇಗುಂಟು ಈಗ ಸಹ ಅದೇ ಥರ ಇರ್ತದೆ. ಅಂಥ ಒಂದು ಅನುಭವ ಯಾವ ಶಾಲೆಗಳಲ್ಲಿ ಸಹ ಆಗಲಿಕ್ಕಿಲ್ಲ. ಆದ ಕಾರಣ ನಾವು ಕಲಿತ ಶಾಲೆಯನ್ನು ನಾವು ಯಾವತ್ತೂ ಮರಿಬಾರ್ದು. ಮತ್ತೊಂದು ವಿಷಯ ಅಂತ ಹೇಳಿದರೆ ಮಕ್ಕಳಲ್ಲಿ, ಪ್ರತಿಯೊಂದು ಮಕ್ಕಳಲ್ಲಿ ಒಂದಲ್ಲ ಒಂದು ರೀತಿ ಪ್ರತಿಭೆಗಳು ಅಡಕವಾಗಿರ್ತದೆ. ಅದು ಯಾವುದಂತ ಗೊತ್ತಿರೋದಿಲ್ಲ. ಅವರಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ಅಥವಾ ಸೂಕ್ತವಾದ ವೇದಿಕೆಯನ್ನು ಕಲ್ಪಿಸಿದರೆ ಅವರ ಆ ಪ್ರತಿಭೆ ಹೊರಗೆ ಬರ್ತದೆ. ಅದಕ್ಕೆ ನಾವು ಆ ರೀತಿಯ ನಿಟ್ಟಿನಲ್ಲಿ ನಮ್ಮ ಟೀಚರ್ಸ್ಗಳು ಅಥವಾ ಪೋಷಕರು ಕೆಲಸವನ್ನು ಮಾಡಬೇಕಾಗ್ತದೆ. ಇನ್ನೊಂದು ವಿಷಯ ಅಂತ ಹೇಳಿದರೆ ನನಗೆ ಇವತ್ತಿನ ಇಲ್ಲಿ ಹಳೆ ವಿದ್ಯಾರ್ಥಿ ಸಂಘ ನೋಡುವಾಗ ಭಾಳಷ್ಟು ಖುಷಿಯಾಯಿತು. ಇಷ್ಟೊಂದು ನಾನು ಹಲವಾರು ಶಾಲೆಗಳನ್ನು ನೋಡಿದ್ದೇನೆ. ಇಷ್ಟೊಂದು ಕ್ರಿಯಾಶೀಲ ಅಥವಾ ಇಷ್ಟೊಂದು ಶಾಲೆಯೊಟ್ಟಿಗೆ ಒಡನಾಟ ಇರುವಂಥ ಹಳೆ ವಿದ್ಯಾರ್ಥಿ ಸಂಘ ನಾನು ನೋಡಲಿಲ್ಲ. ಭಾಳಷ್ಟು ಖುಷಿಯಾಯಿತು. ಯಾಕಂದರೆ ಪ್ರತಿಯೊಂದು ಶಾಲೆಯ ಈ ಅಭಿವೃದ್ಧಿಯ ಕೆಲಸಗಳಲ್ಲಿ ಅವರು ಇನ್ವಾಲ್ವ್ ಆಗೋದು ನೋಡಿದರೆ ಇದು ಉಳಿದವರಿಗೆ ಖಂಡಿತ ಇದೊಂದು ಮಾದರಿ ಅಂತ ಹೇಳ್ತಾ, ನಾವು ಪ್ರಾಥಮಿಕ ಶಾಲೆಯಲ್ಲಿ ಕಲ್ತಿರ್ಬೋದು, ನಂತರ ದೊಡ್ಡ ಶಾಲೆಗೆ ಹೋಗ್ಬೋದು, ದೊಡ್ಡ ಕಾಲೇಜುಗಳಿಗೆ ಹೋಗ್ಬೋದು, ಸಮಾಜದಲ್ಲಿ ಎಷ್ಟೇ ದೊಡ್ಡ ಜನ ಆಗ್ಬೋದು. ಆದರೆ ನಾವು ಕಲಿತ ಶಾಲೆಯನ್ನು ನಾವು ಮರಿಬಾರ್ದು.
ನಾವು ಪುನಃ ಆ ಶಾಲೆಗೆ ಬಂದು ನಮ್ಮಿಂದ ಆಗುವಷ್ಟು ಎಷ್ಟು ಸಾಧ್ಯ ಉಂಟೋ ಅಷ್ಟು ಶಾಲೆಗಳಿಗೆ ಏನಾದ್ರು ಉಪಕಾರ ಮಾಡಲಿಕ್ಕೆ ಆಗ್ತದಾ ಅಥವಾ ಬೇರೆ ಯಾವುದಾದ್ರೂ ರೀತಿಯಲ್ಲಿ ಅಭಿವೃದ್ಧಿ ಪಡಿಸುವಲ್ಲಿ ನಾವು ಗಮನವನ್ನು ಹರಿಸಿದರೆ ಖಂಡಿತ ಶಾಲೆಗಳು ಉದ್ಧಾರ ಆಗ್ತದೆ, ಅಭಿವೃದ್ಧಿ ಹೊಂದುತ್ತದೆ. ಈಗಂತೂ ಸರ್ಕಾರ ಈಗ ಇಂಗ್ಲೀಷ್ ಮೀಡಿಯಮನ್ನು ಈ ಸರ್ಕಾರಿ ಶಾಲೆಗಳಲ್ಲಿ ಆರಂಭಿಸಿದ ನಿಜವಾಗಿ ಅದು ಸಂತೋಷದ ವಿಷಯ. ಇನ್ನು ಖಂಡಿತವಾಗಿಯೂ ಈ ಶಾಲೆಗಳು ಅಭಿವೃದ್ಧಿ ಹೊಂದುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ ನೀವು ಮುಂದಿನ ದಿವಸಗಳಲ್ಲಿ, ಯಾಕಂದರೆ ಪ್ರತಿಯೊಂದು ಪೇರೆಂಟ್ಸಿಗೆ ಸಹ ಮಕ್ಕಳು ದೊಡ್ಡದಾದ ಮೇಲೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅಡ್ವೊಕೇಟ್ ಆಗಬೇಕು ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು ಅಂತ ಕನಸುಗಳಿರ್ತದೆ. ಆ ಕನಸುಗಳು ನನಸಾಗಬೇಕಾದ್ರೆ ನಾವು ಎಂತ ಮಾಡಬೇಕಂದ್ರೆ ಮಕ್ಕಳನ್ನು ಯಾವ ರೀತಿಯಲ್ಲಿ ಓದಿಸಿದರೆ ಆ ಗುರಿಯನ್ನು ತಲುಪುವಲ್ಲಿ ಅವರು ಯಶಸ್ವಿ ಆಗ್ತಾರೆ ಅಂತ ನೋಡಿ ಆ ರೀತಿಯಲ್ಲಿ ಅವರಿಗೆ ನಾವು ತರಬೇತಿಯನ್ನು ಅಥವಾ ಶಿಕ್ಷಣವನ್ನು ಕೊಟ್ಟರೆ ಖಂಡಿತ ಅವರು ಮುಂದಿನ ದಿವಸಗಳಲ್ಲಿ ದೊಡ್ಡ ಜನ ಆಗ್ತಾರೆ, ನಮ್ಮ ಶಾಲೆಗೆ ಸಹ ಅವರು ಕೀರ್ತಿ ತರ್ತಾರೆ ಹಾಗೂ ಊರಿಗೂ ಒಂದು ಹೆಮ್ಮೆ ಅನ್ನಿಸ್ತಾರೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ಮುಂದೊಂದು ದಿವಸ ಸರಕಾರಿ ಶಾಲೆಗಳು ಕೂಡ ಉನ್ನತ ಮಟ್ಟವನ್ನು ತಲುಪಬಹುದು ಅನ್ನುವ ತಮ್ಮ ಅಭಿಮಾನದ ಮಾತಿಗೆ ಧನ್ಯವಾದಗಳು ಸರ್. ಈ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಸ್ಥಾಪಕ ಅಧ್ಯಕ್ಷರು ಶ್ರೀ ಸಂತೋಷ್ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದಾರೆ ಸರ್. ಗುರುಭ್ಯೋ ನಮಃ. ಕರ್ನೋಡಿ ಶಾಲೆಯಲ್ಲಿ ಮೊದಲ ಬಾರಿಗೆ LKG UKG ಅಧಿಕೃತವಾಗಿ ಪ್ರಾರಂಭ ಆಗಿದೆ. ಈ ಪ್ರಾರಂಭದ ಸಮಯದಲ್ಲಿ LKG UKG ಕೊಠಡಿಯ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರತಕ್ಕಂಥ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ಈ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀಯುತ ಮಿತ್ರ ಸುರೇಶ್ ಶೆಟ್ಟಿ ಅವರೇ, ನನ್ನ ಗುರುಗಳು, ನನ್ನ ಮಾರ್ಗದರ್ಶಕರೂ ಆದ ಶ್ರೀಯುತ BK ಧನಂಜಯರವರವರೇ, ಬದುಕು ಕಟ್ಟೋಣ ತಂಡದ ಸಂಯೋಜಕರಾಗಿರತಕ್ಕಂಥ ಮಿತ್ರರು ಆಗಿದ್ದ ಮೋಹನ್ ಕುಮಾರ್ ಅವರೇ, SDMC ಅಧ್ಯಕ್ಷರೇ, ನಿಯೋಜಿತ ರೋಟರಿ ಕ್ಲಬ್ನ ನಿಯೋಜಿತ ಅಧ್ಯಕ್ಷರೇ, ಗ್ರಾಮ ಪಂಚಾಯತಿ ಲಾಯ್ಲಾ ಇದರ ಪಂಚಾಯತಿ ಅಭಿವೃದ್ಧಿ ಆಗಿರತಕ್ಕಂಥ ಶ್ರೀಯುತ ತಾರನಾಥ್ರವರೇ, ಹಾಗೆ ಈ ಶಾಲೆಯ ಮುಖ್ಯೋಪಾಧ್ಯಾಯರೇ, ಎಲ್ಲ ಶಾಲೆಯ ಅಧ್ಯಾಪಕ ವರ್ಗದವರೇ, ಪುಟ್ಟಾಣಿ ಮಕ್ಕಳೇ ಹಾಗೂ ಹೆತ್ತವರೇ, ಇವತ್ತು ನಮಗೆ ಈ ಶಾಲೆಯಲ್ಲಿ ಒಂದು ವಿಶೇಷವಾದ ದಿನ. ಯಾಕೆಂತ ಹೇಳಿದರೆ ಸರಿಸುಮಾರು 50 ವರ್ಷಗಳಿಗೆ ಮೇಲ್ಪಟ್ಟು ಇರುವಂಥ ಇತಿಹಾಸ ಇರುವ ಈ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಓದಿ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ಅದರಲ್ಲಿ ಕೆಲವರು ಇವತ್ತು ಒಟ್ಟಾಗಿ ಈ ಶಾಲೆಯಲ್ಲಿ LKG ಇಂಗ್ಲೀಷ್ ಮೀಡಿಯಮನ್ನು ಸ್ಥಾಪನೆ ಮಾಡಿದ್ದಾರೆ. ಇದರ ಹಿಂದೆ ಸಾಕಷ್ಟು ಕಾಣದ ಕೈಗಳಿವೆ, ನಮಗೆ ಗೊತ್ತಾಗೋದಿಲ್ಲ. ನಾವು ವೇದಿಕೆಯಲ್ಲಿ ಇರ್ತೇವೆ, ಬಂದು 4 ಮಾತಾಡ್ತೇವೆ, ನಾವು ಹೋಗ್ತೇವೆ. ಇದರ ಹಿಂದೆ ಬೆವರಿನ ರೂಪದಲ್ಲಿ ರಕ್ತವನ್ನು ಸುರಿಸಿದವರಿದ್ದಾರೆ. ವಿಶೇಷವಾಗಿ ನಾನು ಗಮನಿಸಿದ ಹಾಗೆ ಈ ಶಾಲೆಯಲ್ಲಿ ನಾನು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿದ್ದೆ. ನನ್ನಿಂದ ಮಾಡಲಾಗದ ಕೆಲಸವನ್ನು ಹೊಸ ಅಧ್ಯಕ್ಷರು, ವಿಶೇಷವಾಗಿ ಸುರೇಶ್ ಶೆಟ್ಟಿ ಮತ್ತು ಅವರ ಕಾರ್ಯದರ್ಶಿ ಗಣೇಶ್ ಅವರು ಎಲ್ಲರನ್ನೂ ಒಟ್ಟುಗೂಡಿಸಿ ಒಂದು ಕಾರ್ಯ ಮಾಡಿದ್ದಾರೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ಈ ವೇದಿಕೆ ಮುಖಾಂತರ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಸಮಾಜದಲ್ಲಿ ಅತಿ ಎತ್ತರದಲ್ಲಿ ಬೆಳೆದವರು ಸುಮಾರು ಜನ ಇದ್ದಾರೆ, ನಾವು ಕಾಣ್ತೇವೆ. ಆದರೆ ಅವರ ಮನಸ್ಥಿತಿ ಅದು ಅವರದ್ದು, ಅವರಿಗೆ ಮಾತ್ರ ಅಂತವಂತ ಈ ಸಮಾಜದಲ್ಲಿ ಇರುವಂಥದ್ದು. ಆದರೆ ವಿಶೇಷವಾಗಿ ನಾನು ಈ ವೇದಿಕೆಯಲ್ಲಿ ಗಮನಿಸ್ತಾ ಇದ್ದೇನೆ, ಬಾಲಕೃಷ್ಣ ಅವರು, ಕರೀಮ್ ಅವರು, ರವೀಣ್ ಸರ್ ಅವರು, ಇವರೆಲ್ಲ ಕೂಡಿಕೊಂಡು, ನಮ್ಮ ಸದಾಶಿವ ಕಕ್ಕೆನ್ನವರು, ಮಾಂಜಾಲ್ ಅವರು ಎಲ್ಲ ಕೂಡಿಕೊಂಡು ನಮ್ಮ ಶಾಲೆಯ ಅಭಿವೃದ್ಧಿಗೆ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೆ. ಇವರಿಗೆ ತಮ್ಮೆಲ್ಲರಿಗೂ ನಾವು ಈ ವೇದಿಕೆ ಮುಖಾಂತರ ಅಭಿನಂದನೆ ಸಲ್ಲಿಸುವುದರೊಂದಿಗೆ ನೀವು ಯಾವ ಯಾವ ಕೆಲಸ ಮಾಡ್ತಿದ್ದೀರಾ ಅದು ಮುಂದೊಂದಿನ ಪ್ರಗತಿ ಪಥದಲ್ಲಿ ಹೋಗಿ ಈ ಸಮಾಜದಲ್ಲಿ ತೊಂದರೆಯಲ್ಲಿ ಇದ್ದವರಿಗೆ ಸಹಾಯ ಮಾಡಿ ಅಂತೇಳಿ ನಿಮ್ಮನ್ನು ಆಶಿಸ್ತಾ, ಮಗದೊಮ್ಮೆ ನಾನು ತುಂಬ ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಯಾವತ್ತೂ ಈ ಕಾರ್ಯಕ್ರಮದಲ್ಲಿ ನಾನು ಧನಜಯಣ್ಣ ಯಾವಾಗಲೂ ನಾವು ಇರ್ತೇವೆ, ನಾವು ಮಾತಾಡ್ತಾ ಇರ್ತೇವೆ. ಹಾಗಾಗಿ ಮಾತಾಡೋದನ್ನು ಕಡಿಮೆ ಮಾಡುವ. ಈ ಒಂದು ಸಮಯದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ವಿಶೇಷವಾಗಿ ಮಕ್ಕಳು ಇವತ್ತು ಪುಟಾಣಿ ಮಕ್ಕಳು LKGಗೆ ಜಾಯ್ನ್ ಆಗಿದ್ದೀರಾ, ಅವರು ಮುಂದೊಂದು ದಿನ ಈ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಿ ಬಾಳಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಅದೇ ರೀತಿ
ನಾನೊಬ್ಬ ಜಿಲ್ಲಾ KDP ಸದಸ್ಯನಾಗಿ ನನ್ನ ಹತ್ರ ಸಾಕಷ್ಟು ಮನವಿಗಳನ್ನು ಈ ಶಾಲೆಯವರು ಕೊಟ್ಟಿದ್ದಾರೆ, ಹಳೆ ವಿದ್ಯಾರ್ಥಿ ಸಂಘದವರು ಕೊಟ್ಟಿದ್ದಾರೆ. ಆ ಮನವಿಗೆ ನಾನು ಪೂರಕವಾಗಿ ಸ್ಪಂದಿಸ್ತಾ ಇದ್ದೇನೆ. ಇಲ್ಲಿ ಸರ್ಕಾರದಿಂದ ಅನುದಾನ ಸಿಗಬೇಕಾದ್ರೆ ಅಥವಾ ಸರ್ಕಾರದಿಂದ ಶಾಲೆಯಲ್ಲಿ ಶಿಕ್ಷಕರು ಸಿಗಬೇಕಂತ ಹೇಳಿದ್ರೆ ಮಿನಿಮಮ್ 30 ಜನ ಸ್ಟೂಡೆಂಟ್ಗಳು ಬೇಕಾಗ್ತದೆ. ನನಗೆ ಗಮನಕ್ಕೆ ಬಂದಾದಾಗೆ 30 ಆಗಿದ್ದಾರೆ ಗಣೇಶರ, ಅದೇ 30 ರೀಚ್ ಆಗ್ತಿದ್ದಾರೆ. ನಾನು DDP ಅವರ ಹತ್ರ ಮಾತಾಡಿದೆ, 30 ಆಗಲಿ ಸರ್, ನಾನು ಹತ್ರ ಮಾತಾಡ್ತೇನೆ ಅಂತ ಹೇಳಿದ್ದಾರೆ. ನಾನು ಕೂಡ ಬೆನ್ನ ಹಿಂದೆ ಇದ್ದೇನೆ. ಆದಷ್ಟು ಬೇಗ ಇಲ್ಲಿಗೆ ಸರ್ಕಾರದಿಂದ ಶಿಕ್ಷಕರನ್ನು ನಿಯೋಜಿಸುವ ಕಾರ್ಯದಲ್ಲಿ ನಾನು ಕೂಡ ಭಾಗಿಯಾಗ್ತೇನೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಎಲ್ಲರಿಗೂ ನಮಸ್ತೆ. ಸರ್, ಈ ಶಾಲೆಯ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಕೂಡ ಬಹಳ ದೊಡ್ಡದು ಅಂತ ಹೇಳುತ್ತಾ ಈ ಕಾರ್ಯಕ್ರಮದ ಮುಂದಿನ ಭಾಗ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಶ್ರೀ ಸುರೇಶ್ ಶೆಟ್ಟಿ ಲಾಯ್ಲಾ ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಸರ್ ಕೇಳಿಕೊಳ್ತಾ ಇದ್ದೇನೆ. ವಿದ್ಯಾಧಿ ದೇವತೆ ಶಾರದಾ ಮಾತೆಗೆ ಪ್ರಣಾಮವನ್ನು ಸಲ್ಲಿಸುತ್ತಾ ವೇದಿಕೆ ಮೇಲಿರುವಂಥ ಎಲ್ಲ ಗೌರವಾನ್ವಿತರೇ, ವೇದಿಕೆ ಮುಂದೆ ಆಸೀನರಾಗಿರುವಂಥ ಎಲ್ಲ ದಾನಿಗಳೇ ಹಾಗೂ ಪೋಷಕ ವೃಂದದವರೇ ಹಾಗೂ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ನಮ್ಮ ಶಾಲೆಯಲ್ಲಿ ನಮ್ಮ ಶಾಲೆ ನಮ್ಮ ಹೆಮ್ಮೆ ಎನ್ನುವ ವೇದ ವಾಕ್ಯದೊಂದಿಗೆ ಈ ಶಾಲೆಯನ್ನು ಅಭಿವೃದ್ಧಿಪಡಿಸಿದಂಥ ಅಭಿವೃದ್ಧಿ ಹರಿಕಾರ ನಮ್ಮೊಂದಿಗೆ ಇದ್ದಾರೆ. ಯಾಕಂದರೆ ಈ ಶಾಲೆ ಇಷ್ಟೊಂದು ಉನ್ನತ ಮಟ್ಟಕ್ಕೆ ಹೋಗಬೇಕಾದ್ರೆ ನಾನು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾದ ನೆಲೆಯಲ್ಲಿ ಕೂಡಲೇ ಧನಂಜಯರು ಹೇಳಿದೆ, ಸರ್ ನಾನು ಅಧ್ಯಕ್ಷ ಆಗ್ತೇನೆ, ಆದರೆ ಶಾಲೆಯ ಅಭಿವೃದ್ಧಿಗೆ ನೀವು ಚಿಂತನೆ ಮಾಡಬೇಕು ಅಂತ. ಆಯಿತು ಅಂತೇಳಿ ಆ ಕೂಡಲೇ ನಾನು ಹೇಳಿದೆ, ಸರ್ ನಮ್ಮ ಮೋಹನ್ ಸರ್ ಅವರು ಸರ್ಕಾರಿ ಶಾಲೆಯನ್ನೊಂದು ಉನ್ನತೀಕರಿಸುವಂಥ ಒಂದು ಸೇವಾ ಕಾರ್ಯವನ್ನು ಮಾಡ್ತಿದ್ದಾರೆ, ಅವರನ್ನು ನಾವು ಮಾತಾಡಬೇಕು ಅಂತ ಕೂಡಲೇ ಅವರನ್ನು ಮಾತಾಡಿಕೊಂಡು ಅದೇ ರೀತಿ ಕ್ಯಾಂಪಿನ್ ಸಂಸ್ಥೆ, ಬದುಕು ಕಟ್ಟೋಣ ತಂಡ ಹಾಗೂ ರೋಟರಿ ಕ್ಲಬ್ ಎಲ್ಲ ಸಹಕಾರದೊಂದಿಗೆ ಈ ಶಾಲೆ ಈಗಾಗಲೇ ಅಭಿವೃದ್ಧಿಪಡಿಸಿದೆ. ಅದರ ಬಗ್ಗೆ ನಾನು ಹೇಳಿದೆ, ಯಾಕೆ ಈಗಾಗಲೇ ಅದರ ಬಗ್ಗೆ ಎಲ್ಲ ಹೇಳಾಯಿತು. ಆದರೆ ಮೋಹನ್ ಸರ್, ನೀವು ಈ ಶಾಲೆಗೆ ನಮಗೆ ದಾನಿಯಾಗಿ ಬರಬೇಡಿ, ಇನ್ನು ನಮ್ಮ ಶಾಲೆಗೆ ಮಾರ್ಗದರ್ಶನ ನೀಡಲಿಕ್ಕೆ ಬನ್ನಿ. ಯಾಕಂದರೆ ನಿಮ್ಮಲ್ಲಿ ನಮ್ಮ ದಾನಿಗಳು ನಮ್ಮ ಹಳೆ ವಿದ್ಯಾರ್ಥಿಗಳೇ, ನೀವು ನಮಗೆ ಪ್ರತಿ ತಿಂಗಳಿಗೊಮ್ಮೆ ಆದರೂ ಬಂದು ಇಲ್ಲಿ ಏನು ಮಾರ್ಗದರ್ಶನ ಬೇಕು, ಏನು ಆಗಬೇಕು ಅಂತ ನಮಗೆ ಮಾರ್ಗದರ್ಶನ ನೀಡಿ ಅದನ್ನು ನಾವು ನಿಯತ ಪಾಲಿಸಲಿಕ್ಕೆ ಬದ್ಧರಾಗಿ ಅಂತ ಹೇಳ್ತಾ ನಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಮೋಹನ್ ಸರ್ ಬಗ್ಗೆ ಎಲ್ಲರೂ ಹೇಳಿದ್ದಾರೆ, ಪುನಃ ನಾನು ಅವ್ರ ಬಗ್ಗೆ ಹೇಳಿದೆ. ದಾನಿಗಳು ಇಲ್ಲಿರುವಂಥ ದಾನಿಗಳು ನಮ್ಮ ಸಂತೋಷ್ ಅವರು, ಯಾಕಂದರೆ ಹಳೆ ವಿದ್ಯಾರ್ಥಿ ಸಂಘ ಸ್ಥಾಪಕ ಅಧ್ಯಕ್ಷರಾಗಿ 2012ರಲ್ಲಿ ಶತಮಾನೋತ್ಸವ ಸಂಭ್ರಮದಲ್ಲಿ ಆಗಿದ್ದರು. ಅವರು ಆಗಲೇ 1 ಲಕ್ಷಕ್ಕೆ ಮಿಗಿಲಾಗಿ ಒಂದು ದ್ವಾರವನ್ನು ಇಲ್ಲಿಗೆ ಕೊಟ್ಟಿದ್ದಾರೆ. ಯಾಕಂದರೆ ಅವರು ಮನೆಯಿಂದ ಅವರ ತಮ್ಮನ ಸ್ಮರಣಾರ್ಥವಾಗಿ ಅದನ್ನು ಕೊಟ್ಟಿದ್ದಾರೆ. ಯಾಕಂದರೆ ಅದು ಎಲ್ಲಿ ನಾವು ಹೇಳ್ತಾ ಇಲ್ಲ, ಆದರೆ ಆ ಸಮಯದಲ್ಲಿ ಅವರು ಆ ದ್ವಾರವನ್ನು 1 ಲಕ್ಷ ಮಿಗಿಲಾಗಿ ಕೊಟ್ಟಿದ್ದಾರೆ. ಹಾಗೆ ಸಂತೋಷ್ ಅವರ ಇಲ್ಲಿ ಕೊಡುಗೆ ಇದೆ. ಅದೇ ರೀತಿ ನಮ್ಮ ಸದಾಶಿವ ಕಾಕೇನಗಳು ದಾನಿ ಅಂತ ಹೇಳಿದರೆ, ಅವರು ಯಾರೇ ಇರಲಿ ಇಲ್ಲದಿರಲಿ ಅವರು ದುಡಿದಂಥ ಒಂದು ಸಂಬಳದಲ್ಲಿ, ಯಾಕಂದರೆ ಅವ್ರು ದೊಡ್ಡ ಸಂಬಳ ಇಲ್ಲ, ಆದರೆ ಅದನ್ನು ಕೂಡಿಟ್ಟುಕೊಂಡು ಸಾಧಾರಣ 10-15 ವರ್ಷದಿಂದ ಇಲ್ಲಿ ನಿರಂತರವಾಗಿ ಪುಸ್ತಕ ವಿತರಣೆಯನ್ನು ಅವರೊಬ್ಬರೇ ನೀಡ್ತಾ ಇದ್ದಾರೆ. ಯಾಕೆಂದರೆ ಸದಾಶಿವರಂಥ ದಾನಿಗಳು, ಯಾಕೆಂದರೆ ಹಳೆ ವಿದ್ಯಾರ್ಥಿಗೆ ನಮ್ಮಲ್ಲಿ ದಾನಿಗಳು ಮೊದಲಿಂದ ನೀಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೆ. ಅವರಿಗೂ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪ್ರವೀಣನ ಬಗ್ಗೆ ಕರೀಂ ಸಾಹೇಬ್ರವ್ರು ಹೇಳಬೇಕು. ಯಾಕಂದರೆ ಅವರು ಈಗಲ್ಲ, ಮೊದಲಿನಿಂದ, ಯಾಕೆ ಶಾರದಾ ಮೇಡಮ್ ಇರುವಾಗಿಂದ ಈ ಶಾಲೆಯಲ್ಲಿ ನಿಕಟ ಸಂಪರ್ಕ ಇದ್ದು ಏನಾದರೂ ಶಾಲೆಗೆ ಅಗತ್ಯ ವ್ಯವಸ್ಥೆಗಳು ಬೇಕಾದ್ರೆ ನೀಡ್ತಾ ಇದ್ದಾರೆ. ಹಾಗೆ ಅಂಥ ದಾನಿಗಳಂಥ ಕರೀಂ ಸಾಹೇಬ್ರನ್ನ ಈ ಸಂದರ್ಭ ನೆನಪಿಸ್ಕೊಳ್ತಾ, ಪ್ರವೀಣ್ ಶೆಟ್ಟರು, ಯಾಕಂದರೆ ಈ ಊರಿನವರಲ್ಲ, ಅವ್ರು ನಿಜವಾಗಿ ಕಾರ್ಕಳದವರು, ಆದರೆ ನಾವು ಹಳೆ ವಿದ್ಯಾರ್ಥಿ ಸಂಘದ ಈ ಅಭಿವೃದ್ಧಿ ಕಾರ್ಯದಾಗ ಅವರಲ್ಲಿ ಹೋದಾಗ ದೊಡ್ಡ ಮೊತ್ತದ ನಮಗೆ ಸಹಕಾರ ನೀಡಿದ್ದಾರೆ. ಅದೇ ರೀತಿ ಮೊನ್ನೆ ನಮ್ಮ ಇವರು ಗಣೇಶ್ ಅವರು, ನಮ್ಮ ಅರವಿಂದ್ ಅವರು ಗಣೇಶ್ ಅವರ ಸಂಪರ್ಕಿದಾಗ ಇದಕ್ಕೆ ಸಹ ನಮ್ಮ ಇದನ್ನು LKG UKGಯ ಬಣ್ಣವನ್ನು ಒಂದು ಚಿತ್ರಕಲೆಯನ್ನು ಮಾಡಬೇಕದಕ್ಕೆ ನೀವು ಸಹಕಾರ ನೋಡಬೇಕು, ದೊಡ್ಡ ಮೊತ್ತದ ಸಹಕಾರ ನೀಡಿದ್ದಾರೆ. ನಿಮಗೂ ಕೂಡ ಸಹ ಅಭಿನಂದನೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಸರ್. ಹಾಗೆ ಬಾಲಕೃಷ್ಣ ಸರ್, ಯಾಕಂದರೆ ಅಶ್ರಫ್ ಮಂಜಿಲ್ ಅವರ ಪರಿಚಯ ಮುಖಾಂತರ ನಮ್ಮ ಶಾಲೆಗೆ ಬಂದು ವೀಕ್ಷಿಸಿದ್ರು. ಅವರು ಏನೋ ನಾವು ಕೇಳಲಿಲ್ಲ, ಆದರೂ ನಿಮಗೆ ಏನು ಬೇಡಿಕೆ ಉಂಟ ಕೇಳಿದರು. ನಾನು ಅಶ್ರಫ್ ಒಂದು TV ಬೇಕು, ಅದರಿಂದ ಒಳ್ಳೆ ಮಟ್ಟದ ಗುಣಮಟ್ಟ ಒಂದು ಟಿವಿಯನ್ನು ಕೊಟ್ಟಿದ್ದಾರೆ. ಹಾಗೆ ಮುಂದೆ ನಮ್ಮೊಂದಿಗೆ ಸಹಕಾರ ನೀಡ್ತಾ ಅಂತ ಹೇಳಿದ್ದಾರೆ. ನಿಮಗೂ ಸಹ ಅಭಿನಂದನೆ ಸಲ್ಲಿಸ್ತಾರೆ. ಅದೇ ರೀತಿ ಎಲ್ಲ ಸುರಜಿತ್ ಗುರಿಂಗಾಣ ಆಗಲಿ, ಅಶ್ರಫ್ ಮಂಜಿಲ್ ಅವರೆಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳೇ. ಹಾಗೆ ನಮ್ಮ ಹಳೆ ವಿದ್ಯಾರ್ಥಿಗಳು ಉಳ್ಳಕ್ಕೆ ಬೇಕಂದ್ರೆ ಅವರು ಕೊಡುಗೆ ಕೊಡ್ತೇಬೇಕು. ವಿಶೇಷವಾಗಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಗಣೇಶ್ ಅವರು, ಯಾಕಂದರೆ ಗಣೇಶ್ ಅವರು ನನಗೆ ಕಾರ್ಯದರ್ಶಿ ಸಿಕ್ಕಿದ್ದರಿಂದ ಮಾತ್ರ, ಯಾಕಂದರೆ ಯಾವುದೇ ಸಿವಿಲ್ ವರ್ಕ್ ಆಗಬೇಕಾದ್ರೂ ಗೊತ್ತುಂಟು ಮೋಹನ್ ಸರ್ ಇಲ್ಲ ಇದ್ದರೆ ನಮ್ಮ ಸಿವಿಲ್ ವರ್ಕ್ ಇಲ್ಲಿ ಮಾಡಲಿಕ್ಕೆ ಸಾಧ್ಯ. ಯಾಕಂದರೆ ಒಂದು ಲೇಬರನ್ನು ಹುಡುಕಬೇಕಾದ್ರೆ ಭಾಳ ಕಷ್ಟ ಉಂಟು. ಆದರೆ ಗಣೇಶ್ ಅವರು ಎಲ್ಲಿಂದಾದರೂ ಯಾರನ್ನ ಬೇಡಿ ಆದರೂ ಒಂದು ಕೆಲಸ ಮಾಡ್ತಾರೆ. ಯಾಕಂದರೆ ಈಗ ನಮ್ಮದು LKG UKG ಒಂದು ವಾಶ್ರೂಮನ್ನು ಮಾಡ್ತದೆ. ನಿಜವಾಗಿ ಅದು ಯಾವಾಗಲೂ ಆಗಬೇಕು, ಕೆಲಸಗಾರರು ಸಿಗದೆ. ಆದರೆ ಗಣೇಶ ಯಾರ್ಯಾರನ್ನ ಬೇಡಿ ಗಾಡಿ ಕರ್ಕೊಂಡು ಬಂದು ಈಗ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ಇನ್ನೊಂದು ವಾರದಲ್ಲಿ ಅದು ಕೆಲಸ ಆಗಲಿ ಉಂಟು. ಹಾಗಾಗಿ ನನ್ನೊಟ್ಟಿಗೆ ಒಂದು ಪಾದರಸ ಚಾಲನೆ ಕಾರ್ಯದರ್ಶಿ ಗಣೇಶ್ ಅವರು ಇದರಿಂದ ಈ ಶಾಲೆಯ ಅಭಿವೃದ್ಧಿಯಲ್ಲಿ ನನಗೆ ಆಗಿದೆ. ಯಾಕಂದರೆ ಅಧ್ಯಕ್ಷರಾಗಿ ಮಾತ್ರ ಸಾಧ್ಯ ಅಲ್ಲ, ಅದೇ ರೀತಿ ನಮ್ಮ ಎಲ್ಲ ಪದಾಧಿಕಾರಿಗಳ ಸಹಕಾರ ನನಗಾಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡುತ್ತಾ, ಅದೇ ರೀತಿ ನಮ್ಮ ಈ ಶಾಲೆಯೆಲ್ಲ ಎಲ್ಲ ಆಗಬೇಕಾದ್ರೆ ನಮ್ಮ ಮುಖ್ಯೋಪಾಧ್ಯಾಯರು ಹಾಗೆ SDMC ಮುಖ್ಯೋಪಾಧ್ಯಾಯರು ಮತ್ತು SDMC ಸಹಕಾರ ಕೊಟ್ಟದ್ರಿಂದ ನಾವು ಇಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ. ಯಾಕಂದರೆ ಪ್ರತಿಯೊಂದು ಕೆಲಸವನ್ನು ಮಾಡಬೇಕಾದ್ರೆ ಯಾವುದೇ ವಿಧಕ್ಕೆ ನಮಗೆ ಅಡ್ಡಿ ಮಾಡದೆ
ಎಲ್ಲ ವಿಷಯದಲ್ಲಿ ಸರ್ಕಾರಿ ಇಲಾಖೆಯಿಂದ ಎಲ್ಲ ಬೇಕಾದ ಎಲ್ಲ ದಾಖಲಾತಿಯನ್ನು ಅವರು ಮಾಡಿಕೊಂಡಿದ್ದಾರೆ. ಹಾಗಾಗಿ ನಮಗೆ ವಿಶೇಷವಾಗಿ ಅಭಿನಂದನೆ ಮುಖ್ಯೋಪಾಧ್ಯಾಯ ಮತ್ತು ಶಿಕ್ಷಕ ಬಂದವರು ಹಾಗೂ SDMC ಹಾಗೂ ಎಲ್ಲ ಅವರ ಪದಾಧಿಕಾರಿಗಳಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ, ಅದೇ ರೀತಿ ನಮ್ಮ ಮೇಲೆ ಒಂದು ಪ್ರೀತಿ ಇಟ್ಟು ಹಾಗೂ ನಮ್ಮ ಮೇಲೆ ಧೈರ್ಯವಿಟ್ಟು ನೀವು ನಮ್ಮ ಪೋಷಕರು LKG UKGಗೆ ಸೇರಿಸಿದ್ದೀರಿ. ನೀವು ಸೇರಿಸಿದಂಥ ನಿಮ್ಮ ಮಕ್ಕಳನ್ನು ನಾವು ಒಳ್ಳೆ ರೀತಿಯ ಶಿಕ್ಷಣವನ್ನು ನೀಡ್ತೇವೆ ಅಂತ ನಿಮಗೆ ನಾವು ಮಾತು ಕೊಡ್ತಾ, ಯಾಕಂದರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಶಿಕ್ಷಣದ ಕೊರತೆ ಆಗಬಾರ್ದು. ಈಗಾಗಲೇ 2 ಹೆಚ್ಚುವರಿ ಶಿಕ್ಷಕರನ್ನು ತಗೊಂಡಿದ್ದೇವೆ. ಅದೇ LKG UKG ಒಂದು ಶಿಕ್ಷಕಿ ಮತ್ತೊಂದು ಆಯಾಮ ತಗೊಂಡಿದೆ. ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಶಿಕ್ಷಕಿಯನ್ನು ನೇಮಿಸುವಂಥ ನಮ್ಮ ಒಂದು ಮನಸ್ಸಿದೆ. ಅದಕ್ಕೆ ತಾವೆಲ್ಲ ಸಹಕಾರ ನೀಡಬೇಕಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಸರ್, ತಮ್ಮ ನೇತೃತ್ವದಲ್ಲಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ನಡೆಸುತ್ತಿರುವಂತಹ ಕೆಲಸಗಳು ಅತ್ಯುತ್ತಮವಾಗಿ ನಡೀತಾ ಇವೆ ಸರ್. ಈ ಕಾರ್ಯಕ್ರಮದ ಕೊನೆಯ ಹಂತವಾಗಿ ಧನ್ಯವಾದ ಸಮರ್ಪಣೆ ನಮ್ಮ ಶಾಲೆಯ ಪ್ರೌಢಶಾಲಾ ಸಹಶಿಕ್ಷಕರಾದ ಶ್ರೀ ಕೃಷ್ಣಕುಮಾರ್ ಇವರಿಂದ. ಇಂದು LKG ಮತ್ತು UKG ತರಗತಿಯನ್ನು ಉದ್ಘಾಟಿಸಿ ನಮ್ಮ ಶಾಲೆಯ ಅಭಿವೃದ್ಧಿಗೆ ಅಡಿಪಾಯವನ್ನು ಹಾಕಿದವರು, ಪ್ರೇರಣಾತ್ಮಕ ಮಾತುಗಳನ್ನಾಡಿ LKG UKGಯ ಮಕ್ಕಳಿಗೆ ಉಚಿತವಾಗಿ ಬ್ಯಾಗ್ ಮತ್ತು ಕೊಡೆಯನ್ನು ವಿತರಿಸಿದ ಸನ್ಮಾನ್ಯ ಶ್ರೀ ಮೋಹನ್ ಕುಮಾರ್ ಸರ್ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮುಂದಿನ ಕಾರ್ಯಯೋಜನೆಗಳನ್ನು ಎಲ್ಲವನ್ನು ತಿಳಿಸಿದ ಶ್ರೀ ಸನ್ಮಾನ್ಯ ಸುರೇಶ್ ಶೆಟ್ಟಿ ಸರ್ ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇಂದು ನಮ್ಮ ಶಾಲೆಗೆ ಆಗಮಿಸಿ ನಮ್ಮಿಂದ ಗೌರವವನ್ನು ಸ್ವೀಕರಿಸಿದ ಎಲ್ಲ ದಾನಿಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ರೋಟರಿ ಕ್ಲಬ್ನ ನಿಯೋಜಿತ ಅಧ್ಯಕ್ಷರಾದ ಶ್ರೀ ಶ್ರೀಧರ್ KV ಸರ್, ಗೌರವಾಧ್ಯಕ್ಷರಾದ ಶ್ರೀ ಧನಂಜಯ್ ಸರ್, ಸ್ಥಾಪಕಾಧ್ಯಕ್ಷರಾದ ಶ್ರೀ ಸಂತೋಷ್ ಕುಮಾರ್ ಸರ್, PDO ತಾರಾನಾಥ್ ಸರ್, SDMC ಅಧ್ಯಕ್ಷರಾದ ಸೌಮ್ಯ ರವರು ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರಿಗೆ, ಬಂದಂತಹ ಎಲ್ಲ ವಿದ್ಯಾಭಿಮಾನಿಗಳಿಗೆ, ನನ್ನ ಎಲ್ಲ ಸಹೋದ್ಯೋಗಿ ಬಂಧುಗಳಿಗೆ, LKG UKGಯ ಎಲ್ಲ ಪಾಲಕ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಾನು ಶ್ರೀಧರ್ KV ಅಂತ, ರೋಟರಿ ಕ್ಲಬ್ಬಿನ ಮುಂದಿನ ವರ್ಷದ ಅಧ್ಯಕ್ಷ. ಇವತ್ತು ಈ ಲಾಯ್ಲಾ ಕರ್ನೋಡಿ ಶಾಲೆಯಲ್ಲಿ ಈ LKG UKGಯ ಒಂದು ಉದ್ಘಾಟನೆ ಕಾರ್ಯಕ್ರಮ ನಡೆದದ್ದು ಬಹಳಷ್ಟು ನನಗೆ ಇದರಲ್ಲಿ ಭಾಗವಹಿಸಿದ್ದು ಬಹಳಷ್ಟು ಖುಷಿಯಾಗಿದೆ. ಯಾಕೆಂತ ಹೇಳಿದ್ರೆ ಈ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಆರಂಭಿಸಿದ್ದು ಅಂತ ಹೇಳಿದ್ರೆ ಅದು ನಮಗೆ ಬಹಳ ಖುಷಿ. ಯಾಕೆಂತ ಹೇಳಿದ್ರೆ ಈಗಾಗಲೇ ಸರ್ಕಾರಿ ಶಾಲೆಗಳ ಕನ್ನಡ ಮೀಡಿಯಂ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಬಹಳಷ್ಟು ಕಮ್ಮಿ ಆಗಿದೆ. ಶಾಲೆಗಳು ಮುಚ್ಚಿ ಹೋಗುವಂತ ಸ್ಥಿತಿಗೆ ಬಂದಿದೆ. ಸೊ ಈಗ ನಾವು ಇಲ್ಲಿ ಇಂಗ್ಲಿಷ್ ಮೀಡಿಯಂ ಅನ್ನು ಆರಂಭ ಮಾಡಿದ್ದು ಅಂತ ಹೇಳಿದ್ರೆ ಮುಂದಿನ ದಿವಸಗಳಲ್ಲಿ ಖಂಡಿತ ಇದು ಖಾಸಗಿ ಶಾಲೆಗಳಿಗೆ ಸ್ಪರ್ಧೆಯನ್ನು ಕೊಡ್ತದೆ. ಯಾಕೆಂತ ಹೇಳಿದ್ರೆ ಇಲ್ಲಿಯ ಒಂದು ಫೀಸ್ ಸ್ಟ್ರಕ್ಚರ್ ಏನಿದೆ ಅದು ಬಹಳಷ್ಟು ಕಮ್ಮಿ ಇರ್ತದೆ. ಹಾಗಾಗಿ ಹೆಚ್ಚಿನ ಹೆತ್ತವರು ಪೋಷಕರು ತಮ್ಮ ಮಕ್ಕಳನ್ನು ಈ ಸರ್ಕಾರಿ ಶಾಲೆಗೆ ಕಳಿಸ್ತಾರೆ. ಪ್ರತಿಯೊಂದು ಮಕ್ಕಳಲ್ಲಿ ಅವರದೇ ಆದಂತ ಒಂದು ಪ್ರತಿಭೆಗಳಿರ್ತದೆ, ಯಾವುದು ಅಂತೇಳಿ ಗೊತ್ತಿರೋದಿಲ್ಲ. ಅದನ್ನು ಪತ್ತೆ ಹಚ್ಚಿ ಅದಕ್ಕೆ ಬೇಕಾದ ಸೂಕ್ತವಾದ ಮಾರ್ಗದರ್ಶನ, ಸೂಕ್ತ ತರಬೇತಿ ನೀಡಿದ್ರೆ ಆ ಮಕ್ಕಳ ಪ್ರತಿಭೆ ಖಂಡಿತವಾಗಿ ಅನಾವರಣಗೊಳ್ತದೆ. ಇವತ್ತು ಇಲ್ಲಿಯ ಮಕ್ಕಳನ್ನು ನೋಡುವಾಗ ಬಹಳಷ್ಟು ಖುಷಿ ಆಗ್ತದೆ. ಯಾಕೆಂತ ಹೇಳಿದ್ರೆ ಮಕ್ಕಳು ಹೊಸ ಕೊಡೆ, ಹೊಸ ಪುಸ್ತಕ, ಹೊಸ ಯೂನಿಫಾರ್ಮ್ಗಳು ಅಥವಾ ಹೊಸ ಬ್ಯಾಗ್ಗಳನ್ನು ಹಿಡ್ಕೊಂಡು ಬಹಳ ಒಂದು ಖುಷಿಯಲ್ಲಿ ಮಕ್ಕಳು ಈ ಶಾಲೆಯಲ್ಲಿ ಬರ್ತಾ ಇರುವಂತದ್ದು ಅಥವಾ ಇಲ್ಲಿ ಬಂದು ಕೂತದ್ದನ್ನು ನೋಡುವಾಗ ಬಹಳಷ್ಟು ಹೆಮ್ಮೆ ಆಗ್ತದೆ. ಅವರು ಅದೇ ರೀತಿಯಾಗಿ ಈ ಶಾಲೆಯಲ್ಲಿ ಕಲಿತು ಮುಂದಿನ ಜೀವನದಲ್ಲಿ ದೊಡ್ಡ ಜನಗಳಾಗಿ, ದೊಡ್ಡ ವ್ಯಕ್ತಿಗಳಾಗಿ ಹೆಮ್ಮೆ ನಮ್ಮ ಊರಿಗೆ ಹಾಗೂ ಶಾಲೆಗೆ ಕೀರ್ತಿಯನ್ನು ತರಬೇಕು ಅಂತ ನಾನು ನಿಮ್ಮ ಮಕ್ಕಳಲ್ಲಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ, ನಾನು ಸಂತೋಷ್ ಕುಮಾರ್, ಬೆಳ್ತಂಗಡಿಯಲ್ಲಿ ನ್ಯಾಯವಾದಿ ಮತ್ತು ನೋಟರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ KDP ಸದಸ್ಯನಾಗಿ ಸರ್ಕಾರದ ಭಾಗವಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನಾನು ಹಳೆ ವಿದ್ಯಾರ್ಥಿ ಸಂಘ ಲಾಯ್ಲಾ ಕರ್ನೋಡಿ ಶಾಲೆ ಇದರ ಸ್ಥಾಪಕ ಅಧ್ಯಕ್ಷನಾಗಿ ಕರ್ತವ್ಯ ನಿರ್ವಹಿಸಿರುತ್ತೇನೆ. ಬಂಧುಗಳೇ, ಯಾವುದೇ ಒಂದು ವಿದ್ಯಾಸಂಸ್ಥೆ ಬೆಳಬೇಕಾದ್ರೆ ಅದಕ್ಕೆ ಪೂರಕವಾಗಿ, ವಿದ್ಯಾಭ್ಯಾಸಕ್ಕೆ ಪೂರಕವಾಗಿ ಅಲ್ಲಿ ವ್ಯವಸ್ಥೆಗಳು ಇರಬೇಕಾಗ್ತದೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಎಲ್ಲ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಬೇಕು ಎನ್ನುವ ಪರಿಕಲ್ಪನೆಯೊಂದಿಗೆ, ಅದೇ ರೀತಿ ಸರ್ಕಾರದ ಆದೇಶದಂತೆ ಕರ್ನೋಡಿ ಶಾಲೆಯಲ್ಲಿ ಈ ಬಾರಿ LKG UKG ತರಗತಿಗಳು ಅಧಿಕೃತವಾಗಿ ಪ್ರಾರಂಭಗೊಂಡಿರುತ್ತದೆ. ಇಂದು ಈ ತರಗತಿಗಳನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಿ ವಿದ್ಯಾರ್ಥಿಗಳು ಕಲಿಯುವ ಹುಮ್ಮನಸ್ಸನ್ನು ಹಿಡಿದುಕೊಂಡು
ಇಂದು ಶಾಲೆಯಲ್ಲಿ ಬಂದಿದ್ದಾರೆ. ವಿಶೇಷವಾಗಿ ಯಾವುದೇ ಖಾಸಗಿ ಶಾಲೆಗಳಿಗೆ ಮಿಗಿಲಾಗಿ ನಮ್ಮ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಊರ ಪರವೂರ ದಾನಿಗಳ ಸಹಕಾರದಿಂದ ಹೊಸ ಕೊಠಡಿಗಳು ಇವತ್ತು ಉದ್ಘಾಟನೆಗೊಂಡಿದೆ. ಅದರಲ್ಲಿ ಮಕ್ಕಳಿಗೆ ಪೂರಕವಾಗಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಏನು ಆಟ ಆಡುವಲ್ಲಿ ವಿದ್ಯಾಭ್ಯಾಸದೊಂದಿಗೆ ಆಟವಾಡುವ ಕೆಲವು ಪರಿಕರಗಳು ಇಂದು ಈ ಶಾಲೆಯಲ್ಲಿ ಇದೆ. ಅದೇ ರೀತಿ ಈ ಶಾಲೆಯಲ್ಲಿ ವಿದ್ಯಾರ್ಜನೆಗೆ ಪೂರಕವಾಗಿ ಬದುಕು ಕಟ್ಟೋಣ ತಂಡ ಇದರ ಸಂಚಾಲಕರಾದ ಮೋಹನ್ ಕುಮಾರ್ ಇವರ ಮೂಲಕ ಈ ಶಾಲೆಗೆ ತುಂಬಾ ಉಡುಗೊರೆಗಳನ್ನು ನೀಡಿದ್ದಾರೆ. ಶಾಲೆಯ ಅಭಿವೃದ್ಧಿಗೆ ತನ್ನ ಹೆಚ್ಚು ಬಲವನ್ನು ಈ ಶಾಲೆಗೆ ನೀಡಿದ್ದಾರೆ. ಅದೇ ರೀತಿ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲ ಪರ ಊರ ದಾನಿಗಳನ್ನು ಒಗ್ಗೂಡಿಸಿಕೊಂಡು ಈ LKG UKG ತರಗತಿಯಲ್ಲಿ ಸ್ಮಾರ್ಟ್ ಕ್ಲಾಸ್ಗೆ ಬೇಕಾಗುವಂಥ ಪರಿಕರಗಳನ್ನು ಕೂಡ ಒದಗಿಸಿದ್ದಾರೆ. ಇಲ್ಲಿ ಕಲಿಕೆಯೊಂದಿಗೆ ತಾಂತ್ರಿಕವಾಗಿ ಮಕ್ಕಳು ಕಲಿತು ಉನ್ನತ ವ್ಯಾಸಂಗವನ್ನು ಮಾಡುವಲ್ಲಿ ಎಲ್ಲ ವ್ಯವಸ್ಥೆಗಳು ಈ ಶಾಲೆಯಲ್ಲಿದೆ. ಲಾಯ್ಲಾ ಗ್ರಾಮದ ಗ್ರಾಮಸ್ಥರೆಲ್ಲ ವಿನಂತಿ ಮಾಡ್ತಿದ್ದೇನೆ, ತಮ್ಮೆಲ್ಲ ಮಕ್ಕಳನ್ನು ಈ ಶಾಲೆಯಲ್ಲಿ ಇಂದು ಇಂಗ್ಲಿಷ್ ಮಾಧ್ಯಮ ಪ್ರಾರಂಭವಾಗಿರುವುದರಿಂದ ಇಲ್ಲಿ ವಿದ್ಯಾಭ್ಯಾಸವನ್ನು ಕಲಿಯಲು ತಮ್ಮ ಮಕ್ಕಳನ್ನು ಇಲ್ಲಿ ಸೇರಿಸಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಆದ್ಮೇಲೆ ಹಳೆ ವಿದ್ಯಾರ್ಥಿ ಸಂಘ ಹಾಗೂ ಶಾಲಾಭಿವೃದ್ಧಿ ಸಮಿತಿಯ ಜಂಟಿ ಆಶ್ರಯದಲ್ಲಿ ನಮ್ಮ ಶಾಲೆಯಲ್ಲಿ ಈಗಾಗಲೇ ಹಳೆ ವಿದ್ಯಾರ್ಥಿಗಳ ಒತ್ತಾಸೆಯ ಮೇರೆಗೆ ಶಾಲೆಯ ವಿದ್ಯಾರ್ಥಿಗಳನ್ನು ಹೆಚ್ಚುವರಿ ಮಾಡಬೇಕು ಅಂತ, ಯಾಕಂದರೆ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಉಂಟು. ಅದಕ್ಕೆ ಒತ್ತು ಕೊಟ್ಟು ನಾವು LKG UKGಯನ್ನು ಪ್ರಾರಂಭಿಸಬೇಕು ಅಂತ ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳ ಒಂದು ಕೂಗಿತ್ತು. ಅದನ್ನು ನಾವು ಇವತ್ತು ನೆರವೇರಿಸಿ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇವೆ. ಯಾಕಂದ್ರೆ ಈಗಾಗಲೇ ಕೇವಲ 1 ತಿಂಗಳ ಅವಧಿಯಲ್ಲಿ ಶಾಲೆಯ ಒಂದು ಕೊಠಡಿಯನ್ನು ನಮಗೆ SDMC ಹಾಗೂ ಮುಖ್ಯೋಪಾಧ್ಯಾಯರು ಬಿಟ್ಟುಕೊಟ್ಟಿದ್ದಾರೆ. ಆ ಕೊಠಡಿಯಲ್ಲಿ ಅದನ್ನು ಸೌಂದರ್ಯೀಕರಣ ಮಾಡಿ ಅದಕ್ಕೆ ಮೂಲಭೂತ ಸೌಕರ್ಯಗಳು ಬೇಕಾದ ಎಲ್ಲ ವ್ಯವಸ್ಥೆಗಳೊಂದಿಗೆ ಇವತ್ತು ನಾವು LKG UKGಯನ್ನು ಪ್ರಾರಂಭಿಸಿದ್ದೇವೆ. ಅದೇ ರೀತಿ ಸೇರಿದಂತಹ ಪುಟಾಣಿಗಳು ಸಂತೋಷವನ್ನು ವ್ಯಕ್ತಪಡಿಸಿ, ಯಾಕಂದ್ರೆ ಪುಟಾಣಿಗಳ ಮುಖ ನೋಡುವಾಗ ಗೊತ್ತಾಗ್ತದೆ. ಯಾಕಂದ್ರೆ ಅವರು ಬಂದು ಇವತ್ತು ಇಲ್ಲಿ ನಮ್ಮೊಂದು ಇದ್ದ ರೀತಿ ನೋಡಿದ್ರೆ ಆ ಮಕ್ಕಳು ಬಹಳಷ್ಟು ಸಂತೋಷಗೊಂಡಿವೆ. ಅದೇ ರೀತಿ ನಮ್ಮ ಬದುಕು ಕನ್ನಡ ತಂಡದ ಮೋಹನ್ ಸರ್ ಅವರು, ಯಾಕಂದ್ರೆ ಈಗಾಗಲೇ ಶಾಲೆಯ ಅಭಿವೃದ್ಧಿಗೆ ಬಹಳಷ್ಟು ಅವರು ಕೊಡುಗೆಯನ್ನು ನೀಡಿದ್ದಾರೆ. ಅದೇ ರೀತಿ LKG UKG ಮಾಡುವಂತ ಸಂದರ್ಭದಲ್ಲಿ ಅದರ ಉದ್ಘಾಟನೆಗೆ ನೀವು ಬರಬೇಕಂತ ಪ್ರೀತಿಯಾಗಿ ಒಪ್ಪಿಕೊಂಡು ಇವತ್ತು ಬಂದಿದ್ದಾರೆ. ಅದೇ ರೀತಿ ಎಲ್ಲ ಮಕ್ಕಳಿಗೆ ಉಚಿತ ಬ್ಯಾಗ್ ಮತ್ತು ಕೊಡೆಯನ್ನು ನೀಡಿದ್ದಾರೆ. ಅವರ ವತಿಯಿಂದ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನು ಮುಂದಕ್ಕೂ ನಿಮಗೆ ಏನಾದರೂ ಸಹಕಾರ ಬೇಕಾದ್ರೆ ನಾನು ನಿಮ್ಮೊಂದಿಗೆ ಇದ್ದೇನೆ ನಮ್ಮ ವಿಶ್ವಾಸಭರಿತವಾದ ಮಾತುಗಳನ್ನಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಅದೇ ರೀತಿ ನಮ್ಮಿಂದ ಹಿಂದೆ ಬಹಳಷ್ಟು ದಾನಿಗಳು ಬಂದಿದ್ದಾರೆ. ಯಾಕಂದ್ರೆ ಪ್ರವೀಣ್ ಶೆಟ್ಟರ್ ಆಗಿರ್ಬೋದು, ಬಾಲಕೃಷ್ಣರಾಗಿರ್ಬೋದು, ಮತ್ತೆ ಅದೇ ರೀತಿ ನಮ್ಮ ಹಳೆ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದ ಸಹಕಾರವನ್ನು ಇಂದಿನ ಈ ಕಾರ್ಯಕ್ರಮಕ್ಕೆ ನೀಡಿದ್ದಾರೆ. ಅದೇ ರೀತಿ ಎಲ್ಲ ಅತಿಥಿಗಳು ತಪ್ಪ ಸಮಯದಲ್ಲಿ ಬಂದು ನಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕಾರ ನೀಡಿದ್ದಾರೆ. ಎಲ್ಲರಿಗೂ ಒಂದೇ ಮಾತಿನಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾಳ ಶೋಕಡೆ ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆಯ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕಡೆ ಹೂ ಪೇರು
ಡಾಕ್ಟರ್ ಸ್ವರ್ಣಲತ ಡಾಕ್ಟರ್ ಎಂಕ್ಲ ಅದಕ್ಕೆ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಆನೆಗ್ಲೇ ಮೂರು ಬಾರಿ